ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 9 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ಮ ಹೀರೋಯಿನ್ ಅವಳು ಹಲ್ ಚೆಕಪ್ ಅಂತ ಹಾಸ್ಪಿಟಲ್ ಗೆ ಹೋಗಿರ್ತಾಳೆ. ಬಟ್ ಯೂಶುವಲ್ ಆಗಿ ನಮ್ಮ ಹೀರೋ ತಾನೇ ಚೆಕ್ ಮಾಡೋದು, ಬಟ್ ಇವತ್ತು ಅವ್ನು ಚೆಕ್ ಮಾಡೋದಿಲ್ಲ, ಪಕ್ಕದಲ್ಲಿರೋ ಡಾಕ್ಟರ್ ಹತ್ರ ಕಳಿಸ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲ, ಇವಳಿಗೆ ಅವ್ನು ಅವಾಯ್ಡ್ ಮಾಡ್ತಿರೋದ್ರಿಂದ ತುಂಬಾನೇ ಕೋಪ ಬರುತ್ತೆ. ಜ್ಯಾಂಕ್ ತರ ಯಾಕೆ ಇವನಿಲ್ಲ, ತುಂಬಾನೇ ಓವರ್ ಆಗಿ ಸೀನ್ ಹಾಕ್ತಾರೆ ಅಂತ ಬೈಕೊಂಡು ಹೋಗಿರ್ತಾಳೆ. ಆದ್ರೆ ನಮ್ಮ ಹೀರೋ ಕೂಡ ಅವಳ ಹತ್ರ ಮಾತಾಡಿರೋದಿಲ್ಲ. ಹೀರೋಯಿನ್ ಹಂಗೆ ಚೆಕಪ್ ಮುಗಿಸ್ಕೊಂಡು ಅವಳ ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳ ಪಾಡ್ಗಳಂಗೆ ಅಪಾರ್ಟ್ಮೆಂಟ್ ಗೆ ಬರ್ತಾಳೆ. ಆತರ ಲಿಫ್ಟ್ ಓಪನ್ ಆಗಿದ ತಕ್ಷಣ ಒಳಗಡೆ ಹೀರೋ ನಿಂತಿರ್ತಾನೆ, ಜೊತೆಗೆ ಸೂಟ್ ಕೇಸ್ ಬೇರೆ ಇಟ್ಕೊಂಡಿರ್ತಾನೆ. ಆದ್ರೆ ಅವನಂತ ಇವಳನ್ನ ನೋಡಿದ ತಕ್ಷಣ ಯಾರನೋ ನೋಡೋ ತರ, ಯಾರೋ ಥರ್ಡ್ ಪರ್ಸನ್, ಇವಳು ಯಾರಂತ ಗೊತ್ತೇ ಇಲ್ಲ ಅನ್ನೋ ಒಂದು ರಿಯಾಕ್ಷನ್ ನ ಕೊಡ್ತಾನೆ. ಇವಳಂಗೆ ಕಣ್ಣಾರ್ಸದೆ ನೋಡ್ತಾಳೆ. ಬಟ್ ಇವನ ಸೂಟ್ ಕೇಸ್ ತಗೊಂಡು ಹೋಗೋದ್ರ ನೋಡ್ಬಿಟ್ಟು ಇವಳಿಗೆ ಏನು ಅರ್ಥ ಆಗ್ತಿಲ್ಲ. ಇದೇನಿದು ಇವನು ಸೂಟ್ ಕೇಸ್ ಎಲ್ಲ ಎತ್ಕೊಂಡಿದ್ದಾನೆ, ಮತ್ತೆ ಸಿಂಗಾಪುರ್ಗೆ ಏನಾದ್ರೂ ಹೊಟ್ಟೋಗ್ತಾನೆ ಅಂತ ಹೇಳಿ ಅವನಿಂದ ಕಡೆನೆ ಓಡ್ ಬರ್ತಾಳೆ. ಲಿಂಗ್, ಒಂದ್ ನಿಮಿಷ, ಎಲ್ಲಿಗೆ ಹೋಗ್ತಾ ಇದೆಯಾ? ಇನ್ನು ಇಲ್ಲಿ ಆ ಫ್ಲಾಟ್ ನ ಖಾಲಿ ಮಾಡ್ಕೊಂಡು ಅಪ್ಪಾತ್ರ ಏನಾದ್ರೂ ಹೊರಟೋಗ್ತಾ ಇದೆಯಾ, ಅಥವಾ ಸಿಂಗಾಪುರ್ಗೆ ಹೊರಟೋಗ್ತಾ ಇದೆಯಾ? ಹಂಗಾದ್ರೆ ನಿನ್ ಕೆಲಸ ಏನಾಯ್ತು? ಕೆಲಸ ಚೆನ್ನಾಗಿ ತಾನೇ ಇದೆ ಅಂತ ಹೇಳಿ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇದ್ರೆ ಹೀರೋ ಯಾವ್ದಕ್ಕೂ ರಿಪ್ಲೈ ಮಾಡ್ತಾ ಇಲ್ಲ. ನೀನ್ ಏನಾದ್ರೂ ಅನ್ಕೊಂಡು ಹೋಗೋ ಅನ್ನೋ ತರ ಸೈಲೆಂಟ್ ಆಗಿರ್ತಾನೆ. ಇವಳಂಗೆ ಕೈ ಹಿಡ್ಕೊಂಡು ಪ್ಲೀಸ್ ನಾನು ಹೇಳೋದನ್ನ ಕೇಳು, ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ಹೀರೋ ಹಂಗೆ ಕೋಪದಲ್ಲಿ ಅವ್ನ ಕೈನ ನೋಡಿದ ತಕ್ಷಣ ಅವಳು ಸರಿ ಆಯ್ತು ಇಡ್ಕೊಳಲ್ಲಪ್ಪ, ಕೈ ಬಿಟ್ಬಿಡ್ತೀನಿ. ನೀವೆಲ್ಲ ಯಾವಾಗ ಮೆಚುರಿಟಿಯಿಂದ ನಡ್ಕೊಳ್ತೀರಾ? ನನ್ ಮೇಲೆ ಇರೋ ಕೋಪಕ್ಕೆ ಅಷ್ಟು ಒಳ್ಳೆ ಕೆಲಸನ ಬಿಟ್ಬಿಟ್ಟು ನೀನ್ ಮತ್ತೆ ಸಿಂಗಾಪುರ್ಗೆ ಹೋಗ್ತಾ ಇದೆಯಾ? ನಿಮ್ಗೆಲ್ಲ ಇವಾಗ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ಮಾತಾಡ್ತಾ ಇದ್ರೆ ಇದೆಲ್ಲ ಏನು ಹೀರೋ ಕಿವಿಗೆ ಹಾಕೊಳ್ಳಲ್ಲ. ಅವ್ನ್ ಪಾಡ್ಗೋನ ಸುಟ್ ಕೇಸ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಇವಳು ಹಿಂದ್ಗಡೆನೆ ಹೋಗ್ಬಿಟ್ಟು ಕೇಳ್ತಾಳೆ, ಲಿಂಗ್ ಒಂದ್ ನಿಮಿಷ, ಸ್ಟಾಪ್. ಸರಿ ನಾನೇ ಒಪ್ಕೊಳ್ತೀನಿ, ನಂದೇ ತಪ್ಪು, ನಾನೇ ಅವತ್ತು ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಪ್ಪ, ನಾನ್ ಸಾರಿ ಕೇಳ್ತಾ ಇದೀನಲ್ಲ, ನೀವೇ ನನ್ಗಿನ್ ಮೇಲೆ ಫ್ಯಾಮಿಲಿ, ಓಕೆನಾ? ಪ್ಲೀಸ್ ನನ್ ಮಾತ್ ಕೇಳು, ಹೋಗ್ಬೇಡ ಅಂತ ಅವಳ ಪಾಡ್ಗಳು ಕೇಳ್ಕೊಂತಾ ಇರ್ತಾಳೆ. ಏನು ನಾನ್ ನಿಮ್ ರಿಲೇಷನ್ಸ್ ಅಂತ ಹೇಳ್ತಾ ಇದೀಯಾ? ಯಾರು ಹೇಳಿದ್ದು? ನಾನ್ ನಿಮ್ ರಿಲೇಷನ್ ಅಲ್ಲ, ಏನು ಅಲ್ಲ ಅಂತ ಹೇಳಿ ಅವ್ನ ಪಾಡ್ಗೊಂಡ್ ಸುಟ್ ಕೇಸ್ ನ ಬಿಚ್ತಾ ಇರ್ತಾನೆ. ಜಿಯಾ ಹೇಳ್ತಾಳೆ, ಇಲ್ಲ ಲಿಂಗ್, ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಂಗೆ ಇವಾಗೂ ಇರಕ್ ಆಗಲ್ಲ ಅಂತ ಹೇಳಿದೆ ಅಂದಾಗ ನಮ್ ಹೀರೋವಾಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ನ ಪಾಡ್ಗೊಂಡ್ ಸೂಟ್ ಕೇಸ್ ತೆಗ್ಬಿಟ್ಟು ಅದ್ರ ಒಳಗಡೆ ಇರೋದ್ರನ್ನೆಲ್ಲ ಎತ್ತಾ ಇರ್ತಾನೆ. ನೋಡಿದ್ರೆ ಒಂದೇ ಕಸ ಆಗಿರುತ್ತೆ, ಅನ್ನೋದ್ರನ್ನೆಲ್ಲ ಎತ್ತಿ ಡಸ್ಟ್ಬಿನ್ ಹಾಕ್ತಾ ಇರ್ಬೇಕಾದ್ರೆ ಇವಳು ನೋಡ್ಬಿಟ್ಟು ಏನದು ಅಂತ ಕೇಳಿದಾಗ ಇದಕ್ ಮುಂಚೆ ನಮ್ ಫ್ಲಾಟ್ ಅಲ್ಲಿ ಇದ್ದವರು ಫುಲ್ ಆಗಿ ಕಸ ಬಿಟ್ಬಿಟ್ಟು ಹೋಗಿದ್ರು, ಅದನ್ನೆಲ್ಲ ಎತ್ಕೊಂಡ್ ಡಸ್ಟ್ಬಿನ್ ಹಾಕ್ತಾ ಇದೀನಿ ಅಂತಾನೆ. ಹೀರೋಯಿನ್ಗಂತೂ ಸಖತ್ ಶೇಪ್ ಔಟ್ ಆಗ್ಬಿಡುತ್ತೆ. ಓ ಹಂಗಾದ್ರೆ ನೀವು ಹೋಗ್ತಾ ಇಲ್ವಾ, ಹೋಗ್ಬಿಡ್ತೀರೇನೋ ಅಂತ ಭಯ ಪಟ್ಟೆ ಅಂತ ಒಳಗಡೆ ಸಂತೋಷ ಆದ್ರೂ ನೀವು ಹೋಗ್ತಾ ಇಲ್ಲ ತಾನೆ ಅಂತ ಮತ್ತೆ ಕನ್ಫರ್ಮ್ ಆಗಿ ಕೇಳ್ತಾಳೆ. ಹೀರೋ ಹಂಗೆ ಅವಳ ಕಡೆ ನೋಡ್ಬಿಟ್ಟು, ನೀನ್ ಫಸ್ಟ್ ಕೇಳ್ಬೇಕಾಗಿರೋದು ಈ ಕ್ವೆಶ್ಚನ್, ಲಾಸ್ಟ್ ಅಲ್ಲಿ ಕೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಗೊಂಡ್ ಕಸ ಎತ್ತಾಗ್ತಾ ಇದ್ರೆ ಅವಳಿಗೊಂಥರ ಶೇಪ್ ಔಟ್ ಆಗೋಯ್ತಲ್ಲ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ರಿಯಾ ಬರೋದ್ರ ನೋಡ್ಬಿಟ್ಟು, ರಿಯಾ ನೀನ್ ಬಂದ್ಬಿಟ್ಟ ಅಂತ ಹೇಳಿ ಓಡೋಗಿ ಅವಳನ್ನ ಹಗ್ ಮಾಡ್ಕೊಂಡು ಏನೋ ನಡೆದಿರೋ ತರ ತೋರ್ಸ್ಕೋಬೇಕಲ್ವಾ, ಹಗ್ ಮಾಡ್ಕೊಂಡು ಅವ್ಳು ಕೇಳಿರೋ ಕವರ್ ಎಲ್ಲ ತಗೊಂಡು ಸರಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವಳ ಪಾಡ್ಗಳು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೀರೋಗೆ ನಗು ಬರ್ತಾ ಇರುತ್ತೆ. ಬಟ್ ರಿಯಾ ನೋಡ್ಬಿಟ್ಟು ಕೇಳ್ತಾಳೆ, ಏನಾಯ್ತು, ನೀವಿಬ್ರು ಏನಾದ್ರು ಜಗಳ ಮಾಡ್ಕೊಂಡ್ರ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ತುಂಬಾ ದಿನ ಆದ್ಮೇಲೆ ಇವತ್ತೇ ಮನ್ಸ್ಬಿಟ್ಟು ಮಾತಾಡ್ಕೊಂಡ್ವಿ ಅಂದಾಗ ರಿಯಾ ಕೂಡ ಓ ಹೌದಾ ಅಂತ ಹೇಳಿ ಹಂಗೆ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಬಟ್ ಇಷ್ಟೊತ್ತು ಹೀರೋಯಿನ್ ಮಾತಾಡಿದ್ನೆಲ್ಲ ನೆನ್ಸ್ಕೊಂಡು ನಮ್ ಹೀರೋಗ್ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಅವನಿಗೆ ರೋಡ್ ಅಲ್ಲಿ ನಿಂತ್ಕೊಂಡು ನಗ್ತಾ ಇರ್ತಾನೆ. ರಿಯಾಗ ಒಂದ್ ಕಡೆ ಸಂತೋಷ, ಇವನ್ ಜೊತೆ ನಡ್ಕೊಂಡು ಹೋಗೋದು ಅವಳಿಗೆ ಹೀರೋ ಮೇಲೆ ಒಂದು ಕಣ್ಣಲ್ವಾ, ಸೊ ಅವಳಿಗೊಂದ್ ಕಡೆ ಸಂತೋಷ, ಇಬ್ರು ಹಂಗೆ ನಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಮೇಲೆ ನೋಡಿದ್ರೆ ಜ್ಯಾಂಗ್ ಒಂದ್ ಕಡೆ ಸರ್ಕಸ್ ಮಾಡ್ತಾ ಇರ್ತಾನೆ. ಅವಳಿಗೋಸ್ಕರ ಕೇಕ್ ತಗೊಂಡ್ ಬಂದಿರ್ತಾನೆ. ಒಳಗಡೆ ಹೋಗಣ್ವಾ ಬೇಡ್ವಾ, ಒಳಗಡೆ ಹೋದ್ರೆ ಏನಾದ್ರು ಅನ್ಕೊಂಡ್ರೆ ಅವಳು ಇರ್ತಾಳ, ನನ್ ಮುಖ ಕೂಡ ನೋಡಲ್ವೇ ಅಂತ ಹೇಳಿ ಭಯ ಪಟ್ಕೊಡ ಅದನ್ನ ಹೆಂಗ್ ಕೊಡೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಕೊತಿ ಚೇಷ್ಟೆ ಮಾಡ್ತಾ ಇರ್ತಾನೆ. ಇದನ್ನ ಜಿಯಾ ನಿಂತ್ಕೊಂಡು ನೋಡ್ತಾ ಇರ್ತಾಳ ಅವ್ನ ಏನ್ ಮಾಡ್ತಾನೆ ಅಂತ. ಸರಿ ಯಾಕೆ ಸುಮ್ನೆ ಅವಳ ಹತ್ರ ಮಾತಾಡೋದು ಅಂತ ಹೇಳಿ ಅವ್ನ ಪಾಡ್ಗೋನ ಕೇಕ್ ನ ಹಂಗೆ ಡೋರ್ಗೆ ತಗ್ಲಾಕ್ಬಿಟ್ಟು ಅಲ್ಲಿಂದ ಒಳಗಡೆ ಹೋಗ್ಬೇಕಂತ ನೋಡಿದಾಗ ಫೋನ್ ಕಾಲ್ ಬಂದ್ಬಿಡುತ್ತೆ. ಈರಿಂಗ್ ಸೌಂಡ್ಗೆ ಅವಳೆಲ್ಲ ಆಚೆ ಬಂದ್ಬಿಡ್ತಾಳ ಅಂತ ಹೇಳಿ ಭಯ ಪಟ್ಟ ಫೋನ್ ಎತ್ತಕ್ ಹೋಗಿ ಫೋನ್ ಕೆಳಗಡೆ ಬಿದ್ದು ಅದನ್ನ ಎತ್ಕೊಂಡು ದಡ ಬಿಡು ಅಂತ ಒಳಗಡೆ ಓಡೋಗ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದು ಹೀರೋಯಿನ್ಗೆ ನಗು ಬಂದ್ಬಿಡುತ್ತೆ. ಇವಳು ಕೂಡ ಅವನು ಕೇಳಿಸ್ದೆ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಕವರ್ನ ತಗೊಂಡು ಮನೆ ಒಳಗಡೆ ಹೊಟ್ಟೋಗ್ತಾಳೆ. ಈಗ ಒಳಗಡೆ ಹೋಗಿದ ತಕ್ಷಣ ಯಾರೋ ಒಬ್ರು ಕಾಲ್ ಮಾಡಿರ್ತಾರೆ. ಏನಂದ್ರೆ ಅವತ್ತು ರೋಡಲ್ಲಿ ಅವ್ರ ಅಮ್ಮನ ನೋಡಿದ್ನಲ್ಲ, ಅವತ್ತು ನೈಟ್ ನೋಡಿದ್ನಲ್ಲ, ಸೊ ಯಾರ ಮುಖಾಂತರನೋ ಅವ್ರ ಅಮ್ಮ ಎಲ್ಲಿದ್ದಾರೆ ಏನು ಅಂತ ವಿಚಾರಣೆ ಮಾಡಕ್ ಕೇಳಿರ್ತಾನೆ. ಅವ್ರು ಕಾಲ್ ಮಾಡಿರ್ತಾರೆ. ಅಂದ್ರೆ ಅವತ್ತು ಅವ್ರ ಅಮ್ಮ ಹೋಗಿರ್ತಾರಲ್ಲ ಒಂದು ಟ್ಯಾಕ್ಸಿ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಆ ಟ್ಯಾಕ್ಸಿ ಅವ್ರು ಎಲ್ಲಿ ಡ್ರಾಪ್ ಮಾಡಿದ್ರು ಏನು ಅಂತ ವಿಚಾರಣೆ ಮಾಡಿರೋದು, ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೂಡ ಮನೆ ಒಳಗಡೆ ಬಂದ್ಬಿಡ್ತಾನೆ. ಇವ್ನ್ ಟಕ್ಕಂತ ಇವ್ನ ಇತ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೀರೋಗೆ ಗೊತ್ತಾಗ್ಬಾರ್ದು ಅಂತ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಬಟ್ ಇವ್ನ ಇತ್ರ ಸ್ವಲ್ಪ ಗಾಬರಿಯಾಗಿ ನಿಂತ್ಕೊಂಡಿರೋದನ್ನ ನೋಡ್ಬಿಟ್ಟು ಹೀರೋಗೆ ಡೌಟ್ ಬರುತ್ತೆ, ಇವ್ನೇನೋ ಮಾಡ್ತಾ ಇದ್ದಾನಲ್ವಾ ಅಂತ. ಬಟ್ ಹೀರೋ ಕೂಡ ದೊಡ್ಡದಾಗಿ ಏನು ಕೇಳಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋಯಿನ್ ಬಂದು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ಳಿಗೊಂದು ಫೋನ್ ಕಾಲ್ ಬರುತ್ತೆ. ಯಾರು ಕಾಲ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಜ್ಯಾಂಗ್ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ, ಈ ತರ ಒಂದು ಹಾಸ್ಪಿಟಲ್ ಅಂತ ಹೇಳಿದ ತಕ್ಷಣ ಅವಳಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅಯ್ಯೋ ಏನಾಯ್ತೋ ಏನೋ ಅಂತ ಹೇಳಿ ಡ್ರೈವರ್ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಬಸ್ ನ ಸ್ಟಾಪ್ ಮಾಡಿ, ತುಂಬಾ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಆ ಡ್ರೈವರ್ ಹೇಳ್ತಾರೆ, ಮಾ ಏನ್ ಹೇಳ್ತಾ ಇದೀಯಾ, ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ, ಇಲ್ಲ ನಾವು ಬಸ್ ನಿಲ್ಸಕ್ ಆಗಲ್ಲ ಅಂತ. ಬಟ್ ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅವಳ ಸೆಲೆಬ್ರಿಟಿ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ನನ್ನ ಬ್ಯಾಗ್ ಅಲ್ಲಿ ಕಾರ್ಡ್ ಇದೆ, ತಕ್ಷಣ ಕಾರ್ಡ್ ನ ತಗೊಂಡು ಹಾಸ್ಪಿಟಲ್ ಗೆ ಹೋಗು, ಜ್ಯಾಂಗ್ ನ ಅಡ್ಮಿಟ್ ಮಾಡಿದಾರಂತೆ, ಅವ್ನಿಗೆ ಆಕ್ಸಿಡೆಂಟ್ ಆಗಿದೆ, ನಾನೀಗ ಹಾಸ್ಪಿಟಲ್ ಇಂದ ತುಂಬಾ ದೂರ ಇದ್ದೀನಿ, ನನಗೆ ಇವಾಗ ಬರಕ್ ಆಗೋದಿಲ್ಲ, ನೀನ್ ಹೋಗು, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಅವ್ರ ಫ್ರೆಂಡ್ ಅಲ್ಲಿ ಕಳ್ಸಿಕೊಡ್ತಾಳೆ. ಸ್ವಲ್ಪ ಹೊತ್ತಿಗೆ ಇವಳು ಕೂಡ ಹೋಗ್ತಾಳೆ. ಒಳಗಡೆ ಎಂಟ್ರೆನ್ಸ್ ಅಲ್ಲೇ ಸ್ವಲ್ಪ ಮುಂದಕ್ಕೆ ಆ ಸೆಲೆಬ್ರಿಟಿ ಹುಡುಗಿ ಬೇರೆ ನಿಂತಿರ್ತಾಳೆ. ಜಿಯೋ ಕೂಡ ಹೋಗ್ಬಿಟ್ಟು ಏನಾಯ್ತು, ಏನ್ ಪ್ರಾಬ್ಲಮ್ ಅಂತೆ, ಇವಾಗ ಹೆಂಗಿದಾನೆ ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇದ್ರೆ ಈ ಹುಡುಗಿ ಓವರ್ ಆಗಿ ಆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್
ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲ ಕಣೆ ನಾನ್ ಬಂದ್ ನೋಡ್ದಾಗ್ಲೆ ಜಾಂಗ್ ಮುಖ ಫುಲ್ ಆಗಿ ಬ್ಲಡ್ ಆಗಿತ್ತು, ಅವನಂತೂ ತುಂಬಾ ಸೀರಿಯಸ್ ಆಗಿದ್ದಾನೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಡಾಕ್ಟರ್ ಬಂದು ಹೇಳಿದ್ರು ಕಣೆ ಜಾಂಗ್ ಸತ್ತೋಗ್ಬಿಟ್ಟ ಅಂತ ಹೇಳಿದ ತಕ್ಷಣ ಹೀರೋಯಿನ್ ಗಂತೂ ಹಂಗೆ ಕಿವಿಯೆಲ್ಲ ಫುಲ್ ಬ್ಲಾಕ್ ಆದಂಗ ಆಗ್ಬಿಡತ್ತೆ. ಅವಳ ಮೈಂಡ್ ಫುಲ್ ಆಗಿ ಜಾಂಗ್ ಸತ್ತೋಗ್ಬಿಟ್ನ ಅನ್ನೋದೇ ಇರುತ್ತೆ. ಅಷ್ಟೇ ನೆಕ್ಸ್ಟ್ ಮಿನಿಟ್ ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇವಳು ಅಳ್ಳ ನೋಡ್ಬಿಟ್ಟು ಈ ಸೆಲೆಬ್ರಿಟಿ ಹುಡುಗಿಗೆ ಭಯ ಆಗ್ಬಿಟ್ಟು ಇಲ್ಲ ಕಣೆ ನಾನ್ ಸುಮ್ನೆ ಕಣೆ ಹೇಳಿದ್ದು, ಅವ್ನ್ಗೇನು ಆಗಿಲ್ಲ ಕಣೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ರೆ ಕೂಡ ಆ ಮಾತಲ್ಲೇ ಇವಳು ಕಿವಿಗೆ ಬೀಳ್ತಾ ಇಲ್ಲ, ಅಳ್ತಾನೆ ಇರ್ತಾಳೆ. ಇವಳು ಇತರ ಜೋರಾಗಿ ಅಳ್ತಾ ಇರೋದ್ರ ನೋಡ್ಬಿಟ್ಟು ಹೀರೋಗ್ ಭಯ ಆಗಿ ಹೀರೋ ಓಡ್ ಬಂದು ಹೀರೋಯಿನ್ ಹಿಡ್ಕೊಂಡು ಜಿಯಾ ಏನ್ ಮಾಡ್ತಾ ಇದೀಯಾ, ಅವ್ನ್ಗೇನಾಗಿಲ್ಲ ಕಣೆ ಅವ್ನ್ ಚೆನ್ನಾಗಿದ್ದಾನೆ ಅಳ್ಬೇಡ ಅಂತ ಸಮಾಧಾನ ಮಾಡ್ತಾನೆ. ಜಸ್ಟ್ ಜ್ಞಾನ ತಪ್ಪಿದೆ ಅಷ್ಟೇ, ಕಾಲ್ ಮಾತ್ರ ಒಂದ್ ಚೂರ್ ಏಟ್ ಆಗಿದೆ, ನಾರ್ಮಲ್ ಆಗಿ ಇದ್ದಾನೆ ಅಂತ ಇವನಷ್ಟು ಹೇಳದ್ಮೇಲೆನೆ ಅವಳು ಸ್ವಲ್ಪ ಸಮಾಧಾನ ಆಗೋದು. ಹಂಗಾದ್ರೆ ಜಾಂಗ್ ಚೆನ್ನಾಗೇ ಇದ್ದಾನಲ್ಲ, ಅವ್ನ್ಗೇನು ಆಗಿಲ್ಲ ಅಲ್ಲ ಅಂತ ಹೇಳಿ ಇವಾಗ ಅವ್ನ್ ಚೆನ್ನಾಗಿದ್ದಾನೆ ಅಂತ ಹೇಳುವಾಗ ಅಳು ಬರ್ತಾ ಇದೆಯಾ ಏನೋ ಅಂತ ಹತ್ಕೊಂಡಿರ್ತಾಳೆ. ಹೀರೋನ ಅವಳನ್ನ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ತಾನೆ. ಹಿಂದ್ಗಡೆನೆ ಸೆಲೆಬ್ರಿಟಿ ಹುಡುಕಿ ನಿಂತ್ಕೊಂಡಿರೋದ್ರ ನೋಡ್ಬಿಟ್ಟು ಈ ಟೈಮಲ್ಲಿ ಆಟ ಆಡೋದು ನಿನ್ಗೇನ್ ಬುದ್ಧಿ ಇಲ್ವಾ ಅಂತ ಹೇಳಿ ಬೈತಾ ಇರ್ತಾನೆ. ಇದೇ ಟೈಮಲ್ಲಿ ಒಳಗಡೆಯಿಂದ ಒಂದು ನರ್ಸ್ ಬಂದು ಹೇಳ್ತಾರೆ ಅವ್ನ್ ಬಾಡಿ ಚೆಕ್ಅಪ್ ಮಾಡಿದ್ರಲ್ಲಿ ಅವನು ಸ್ಲೀಪಿಂಗ್ ಪಿಲ್ಸ್ ತಗೊಂಡಿದ್ದಾನೆ ಅಂತ ಗೊತ್ತಾಗಿದೆ, ಅದರಿಂದನೇ ಜ್ಞಾನ ತಪ್ಪಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ಇವರಿಬ್ರಿಗೂ ಸಖತ್ ಶಾಕ್ ಆಗುತ್ತೆ. ಹೀರೋಯಿನ್ ಅವರಪ್ಪ ಕೇಳ್ತಾರೆ ಏನೋ ಸ್ಲೀಪಿಂಗ್ ಪಿಲ್ಸ್ ಎಲ್ಲ ತಗೊಳ್ತಾ ಇದೀಯಾ, ಈ ಪ್ರಾಬ್ಲಮ್ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಯಾಕೆ ನಮ್ಮ ಹತ್ರ ಹೇಳಿಲ್ಲ ಅಂತ ಕೇಳಿದಾಗ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ಮಾತನ್ನ ಕೇಳಿ ಜಾಂಗೆ ಶಾಕ್ ಆಗ್ತಾನೆ. ಏನು ನಾನ್ ಸ್ಲೀಪಿಂಗ್ ಪಿಲ್ಸ್ ತಗೊಳ್ತಾ ಇದೀನ, ನನಗ ಹತ್ರ ಏನು ಪ್ರಾಬ್ಲಮ್ ಇಲ್ವೇ ಅಂತ. ಆ ಟೈಮಲ್ಲಿ ಒಂದು ವಿಷಯನ ಯೋಚನೆ ಮಾಡ್ತಾನೆ. ಅವ್ನ್ ಬೆಳಗ್ಗೆ ಮನೆಯಿಂದ ಹೊರಗಡೆ ಬರೋದಕ್ಕೂ ಮುಂಚೆನೆ ಹೀರೋ ರೂಮ್ ಅಲ್ಲಿ ನೋಡಿದಾಗ ಆ ಡ್ರಾ ನಲ್ಲಿ ಏನೋ ಹುಡ್ಕಕ್ಕೆ ಅಂತ ತೆಗ್ದಿರ್ತಾನೆ, ಅಲ್ಲಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ಓ ಡೈಲಿ ಹೀರೋ ಹಾಕೊಳ್ತಾನಲ್ಲ ವಿಟಮಿನ್ ಟ್ಯಾಬ್ಲೆಟ್ ಅಂತ ಹೇಳಿ ಇವ್ನ್ ಕೂಡ ಅದನ್ನ ಹಾಕೊಂಡಿರ್ತಾನೆ. ಒಂದ್ ಹಾಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ, ಮೈಗೆ ಒಳ್ಳೆ ಹೆಲ್ತ್ ತಾನೆ ಸ್ಟ್ರೆಂತ್ ತಾನೆ ಅಂತ ಹೇಳ್ಬಿಟ್ಟು 4-5 ಎತ್ತು ಹಾಕೊಂಡ್ಬಿಟ್ಟಿರ್ತಾನೆ ಬಾಯಲ್ಲಿ. ಅದರಿಂದನೇ ಗಾಡಿ ಓಡಿಸ್ಕೊಂಡು ಹೋದಾಗ ತಲೆ ಸುತ್ತಿ ಯಾವ್ದಕ್ಕೂ ಬಿದ್ದು ಮೀನ್ಸ್ ಸ್ಕಿಟ್ ಆಗಿ ಬಿದ್ನ ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಿಲ್ಲ, ಇವಾಗ ಬಂದ್ ಬೆಡ್ ಮೇಲೆ ಮಲ್ಗಿರೋದು. ಬಟ್ ಇವಾಗ ಜ್ಞಾಪಕ ಬಂದಿದ ತಕ್ಷಣ ಜಿಯೋ ಅವರಪ್ಪಗೂ ಮತ್ತೆ ಹೀರೋ ಅವರಪ್ಪಗೆ ಹೇಳ್ತಾನೆ ಅಪ್ಪ ಆ ಟ್ಯಾಬ್ಲೆಟ್ ನಾನ್ ಯೂಸ್ ಮಾಡೋದಲ್ಲ ಹೀರೋ ಯೂಸ್ ಮಾಡ್ತಾ ಇರೋದು, ಅವನಿಂದರೆ ನಾನು ಆ ಟ್ಯಾಬ್ಲೆಟ್ ನ ಎತ್ಕೊಂಡಿದ್ದು ಅಂತ ಹೇಳ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಹೀರೋಯಿನ್ ಇಬ್ರು ಒಳಗಡೆ ಎಂಟ್ರಿ ಆಗ್ತಾರೆ. ಆದ್ರೆ ಅವನೇ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡ್ತಾ ಇರೋದಂತ ಹೀರೋ ಅವರಪ್ಪಗೂ ಮತ್ತೆ ಜಿಯೋ ಅವರಪ್ಪಗೂ ಸಖತ್ ಶಾಕ್ ಆಗುತ್ತೆ. ಆಮೇಲೆ ಹೀರೋ ಅವರಪ್ಪ ಅವನ್ನ ಸಪರೇಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟು ಹೇಳ್ತಾರೆ ಏನೋ ನಿನ್ಗೆ ಪ್ರಾಬ್ಲಮ್ ಏನಕ್ಕೋ ಯಾವಾಗಿಂದ ಟ್ಯಾಬ್ಲೆಟ್ ನ ಯೂಸ್ ಮಾಡ್ತಾ ಇದೀಯಾ, ಯಾಕೆ ನನ್ನ ಹತ್ರ ಹೇಳಿಲ್ಲ, ಅದ್ರಲ್ಲೂ ನೆನೆ ನಿಮ್ಮಮ್ಮ ಕಾಲ್ ಮಾಡಿದ್ರು ನಿನ್ನ ನೋಡಕ್ಕೆ ಅಂತ ಬಂದಿದೀನಿ ಅಂತ ಹೇಳಿದಂತೆ, ಆದ್ರೆ ಇಲ್ಲೇ ವರ್ಕ್ ಮಾಡ್ತಾ ಇದೀನಿ ಅಂತ ನಿಮ್ಮಮ್ಮ ನೀನ್ ತಿಳಿಸಿಲ್ವಾ, ನಿಮ್ಮಮ್ಮ ನನಗ್ ಕಾಲ್ ಮಾಡಿದ್ರು ಅಂತ ಹೇಳಿದಾಗ ಇವ್ನು ಹೇಳ್ತಾನೆ ಅಪ್ಪ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲಪ್ಪ, ಈ ಟ್ಯಾಬ್ಲೆಟ್ ಯೂಸ್ ಮಾಡೋದಲ್ಲ ಈಗ ಕ್ಯಾಶುವಲ್ ಎಲ್ಲರೂ ಯೂಸ್ ಮಾಡೋ ತರದ್ದೇ, ಏನು ದೊಡ್ಡದಾಗ ಪ್ರಾಬ್ಲಮ್ ಇಲ್ಲ, ನಾನೆಲ್ಲ ನೋಡ್ಕೊಂತೀನಿ ಬಿಡಪ್ಪ, ಅಮ್ಮನ ನಾನು ಹ್ಯಾಂಡಲ್ ಮಾಡ್ಕೊಂತೀನಿ ಅಂದಾಗ ಹೀರೋ ಅವರಪ್ಪ ಹೇಳ್ತಾರೆ ಏನೋ ದೊಡ್ಡವರಾಗ್ಬಿಟ್ರೆ ಅಪ್ಪ ಅವ್ರ ಹತ್ರ ಏನು ಶೇರ್ ಮಾಡ್ಕೋಬಾರ್ದಂತನ, ನಿಮ್ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೇನು ಪಾಲಿಲ್ಲ ಅಂತನ, ಏನಿದ್ರು ಕೂಡ ನನ್ನ ಹತ್ರ ಹೇಳೋ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಕೂಡ ಸರಿ ಆಯ್ತಪ್ಪ ಅಂತ ಹೇಳ್ತಾನೆ. ಈಗ ಒಳಗಡೆ ಹೀರೋ ಜಾಂಗ್ ನ ಮತ್ತೆ ಹೀರೋಯಿನ್ ತೋರಿಸ್ತಾರೆ. ಜಾಂಗ್ ಕೇಳ್ತಾನೆ ಏನು ನಾನ್ ಸತ್ತೋಗ್ಬಿಟ್ಟೆ ಅಂತ ಹೇಳಿ ಹೊರಗಡೆ ನಿಂತ್ಕೊಂಡು ಓ ಅಂತ ಅಳ್ತಾ ಇದ್ದಂತೆ. ಪರವಾಗಿಲ್ವೇ ನನ್ಗೋಸ್ಕರ ಕೂಡ ಹತ್ತಿದ್ಯಾ, ಈ ತರ ನೀ ನನ್ಗೋಸ್ಕರ ಅಳ್ತೀಯ ಅಂತಂದ್ರೆ ಅವಾಗ ಆಕ್ಸಿಡೆಂಟ್ ಆದ್ರೆ ಕೂಡ ಚೆನ್ನಾಗೇ ಇರುತ್ತೆ ಅಂತ ಹೇಳಿದಾಗ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ಹಂಗೆ ಒಂದ್ ಮೂಗ್ನ ಇಟ್ಕೊಂಡ್ ತಿರ್ಗಿಸ್ಬಿಡ್ತಾಳೆ. ಲೂಸ್ ತರ ಮಾತಾಡಬೇಡ ಬಾಯ್ ಮುಚ್ಕೊಂಡಿರು. ಸರಿ ಹೀರೋ ಯಾವಾಗಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ಬೋದು, ಸ್ಲೀಪಿಂಗ್ ಡಿಸಾರ್ಡರ್ ಅನ್ನೋದು ಸಾಮಾನ್ಯವಾದ ವಿಷಯ ಅಲ್ಲ ಕಣೋ, ಅವ್ನ ಇತ್ರ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾನೆ, ಆಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೋ, ಅವ್ನ್ ಯಾವಾಗಿಂದ ಸ್ಟಾರ್ಟ್ ಆಗಿರ್ಬೋದು ಅಂತ ಕೇಳಿದಾಗ ಜಾಂಗ್ ಹೇಳ್ತಾನೆ ಅವನ್ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ, ಅವ್ನ್ ಚಿಕ್ಕ ವಯಸ್ಸಿಂದನೂ ಹಂಗೆ ತಾನೆ, ಯಾವ್ದೇ ಒಂದ್ ವಿಷಯ ಯಾರ ಹತ್ರನು ಶೇರ್ ಮಾಡ್ಕೊಳ್ಳೋದಿಲ್ಲ, ಶೇರ್ ಮಾಡ್ಕೊಳ್ಳೋ ಒಂದೇ ಒಂದು ವ್ಯಕ್ತಿ ಅಂದ್ರೆ ಅದ್ ನೀನ್ ಮಾತ್ರನೇ. ಇವಾಗ ನೀನ್ ಕೂಡ ಅದನ್ನ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ, ಇನ್ನು ಅವ್ನ್ ಯಾರ ಹತ್ರ ಶೇರ್ ಮಾಡ್ಕೊಂತಾನೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೂಡ ಒಳಗಡೆ ಎಂಟ್ರಿ ಆಗ್ತಾನೆ. ಅವ್ನ ಒಳಗಡೆ ಬಂದ್ ಕುತ್ಕೊಂಡಾಗ ಜಾಂಗ್ ಕೇಳ್ತಾನೆ ಏನೋ ಅದಕ್ಕೋಸ್ಕರನೇ ನಾ ರೂಮ್ ಅಲ್ಲಿ ನೈಟ್ ಅಲ್ಲೆಲ್ಲ ಲೈಟ್ ಆನ್ ಅಲ್ಲಿ ಇರುತ್ತೆ, ನೀನ್ ನಿದ್ದೆನೆ ಮಾಡಲ್ವಾ, ಈ ಪ್ರಾಬ್ಲಮ್ ಯಾವಾಗಿಂದನೋ ಬಂತು ಅಂತ ಕೇಳ್ತಾ ಇದ್ದಾಗ ಹೀರೋ ಹೇಳ್ತಾನೆ ಇದೆಲ್ಲ ನಾರ್ಮಲ್ ಪ್ರಾಬ್ಲಮ್ ಕಣೋ, ಯೂಶುವಲ್ ಆಗಿ ಎಲ್ಲರಿಗೂ ಬರೋ ಅಂತದ್ದೇ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ, ಸರಿ ಆಯ್ತು ಅಲ್ಲಿ ಟ್ಯಾಬ್ಲೆಟ್ಸ್ ಇದ್ರೆ ಎತ್ತಾಕೊಂಡು ತಿನ್ಬಿಡ್ತಿ ಅದೇನ್ ಚಾಕ್ಲೇಟ್ಸ್ ಅಂತ ಕೇಳಿದಾಗ ಜಾಂಗ್ ಹೇಳ್ತಾನೆ ವಿಟಮಿನ್ ಟ್ಯಾಬ್ಲೆಟ್ಸ್ ಹಾಕೋತರ ಬಾಕ್ಸ್ ಅಲ್ಲಿ ಸ್ಲೀಪಿಂಗ್ ಪಿಲ್ಸ್ ನ ಹಾಕ್ಬಿಟ್ಟು ನನ್ನ ಚೀಟ್ ಮಾಡಿದ್ಯಾ, ಸೈಲೆಂಟ್ ಆಗಿ ಇದ್ಬಿಡು ಅಂತ ಬೈತಾನೆ. ಹಿಂಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದವರು ಇವಾಗ ಹೀರೋ ಮತ್ತೆ ಹೀರೋಯಿನ್ ಇಬ್ರೆ ಕಾಫಿ ಕುಡ್ಕೊಂಡ್ ಬರ್ತೀವಿ ಅಂತ ಕೆಳಗಡೆ ಇರೋ ರೆಸ್ಟೋರೆಂಟ್ ಗೆ ಬರ್ತಾರೆ. ಹೀರೋಯಿನ್ ಹೋಗಿ ತುಂಬಾ ಜವಾಬ್ದಾರಿಯಿಂದ ಅವ್ನಿಗೆ ಕಾಫಿ ಎಲ್ಲ ತಗೊಂಡ್ಬಂದ್ ಕೊಟ್ಬಿಟ್ಟು ಹೀರೋಗೆ ಅಡ್ವೈಸ್ ಬೇರೆ ಮಾಡ್ತಾಳೆ. ಇಲ್ಲಿ ನೋಡು ನಿನ್ಗೆ ನೈಟ್ ಎಲ್ಲ ನಿದ್ದೆ ಬರಲ್ಲ, ಆತರ ಒಂದು ಪ್ರಾಬ್ಲಮ್ ಇದ್ರೆ ಹಗ್ಲಲ್ಲಿ ಜಾಸ್ತಿ ಕಾಫಿ ಕುಡಿಯೋ, ನೈಟ್ ಅಲ್ಲಿ ಆಟೋಮೆಟಿಕ್ ನಿದ್ದೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹೀರೋ ಹೇಳ್ತಾನೆ ಪರವಾಗಿಲ್ವೇ ತುಂಬಾ ಮೆಚುರಿಟಿಯಾಗಿ ಮಾತಾಡೋದನ್ನ ಕಲ್ತು ಬಿಟ್ಟಿದ್ಯಾ, ಆದ್ರೆ ಏನು ಚಿಕ್ಕ ವಯಸ್ಸಲ್ಲಿ ಇರೋ ತರ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಮೈಂಡ್ ಇನ್ನು ನಿನ್ಗೆ ಹಂಗೆ ಇದೆ ಅಂದಾಗ ಹೀರೋಯಿನ್ ಅಂತಾಳೆ ಹೌದು ನನ್ಗೆ ಅದ್ರಲ್ಲಿ ಸಂತೋಷ ಅಲ್ವಾ, ನಾನು ಇವಾಗ ಇಂಡಿಪೆಂಡೆಂಟ್ ಆಗ್ಬಿಟ್ಟಿದೀನಿ, ನನಗಿಂತ ಒಂದು ಚಿಕ್ಕ ಸ್ಟುಡಿಯೋ, ನನಗ್ ಬೇಕಾಗಿರೋಷ್ಟು ಸಂಪಾದನೆ ನಾನು ಮಾಡ್ಕೊಂತಾ ಇದೀನಿ, ಇನ್ ಸ್ವಲ್ಪ ದಿನದಲ್ಲೇ ನನ್ನ ಅಪ್ಪನ ಕೂಡ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೇಳ್ದಾಗ ಹೀರೋ ಹೇಳ್ತಾನೆ ಗೊತ್ತಾಗ್ತಿದೆ ನಿನ್ ಮಾತಲ್ಲಿ ಎಷ್ಟು ಖುಷಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಹಂಗ ಅನ್ಕೊಂಡು ಅವಳ ತಲೆ ಮೇಲೆ ಕೈ ಇಟ್ಟಾಗ ಅಂದ್ರೆ ಕೂದಲ್ನೆಲ್ಲ ಕೆದರಿ ಬಿಟ್ಟಾಗ ಅವಳಂತಾಳೆ ತಲೆ ಮೇಲೆ ಕೈ ಇಡ್ಬೇಡ ಕಣೋ, ಫುಲ್ ಆಗಿ ಕೆದ್ರೋಗ್ಬಿಡುತ್ತೆ, ನೋಡೋರು ಏನ್ ಅನ್ಕೊಂತಾರೆ ಅಂತ ಕೇಳಿದಾಗ ಹೀರೋ ಅಂತಾನೆ ಏನೋ ನೋಡ್ತಾರ ಯಾರೋ ಲಾಲಿಪಾಪ್ ಕೊಡಿಸ್ತೀನಿ ಬಾ ಅಂತ ಹೇಳಿದಾಗ ಕರ್ದಾಗ ಹಿಂದ್ಗಡೆನೆ ಹೋಗ್ಬಿಟ್ಟಿದ್ದೆ, ಇವಾಗ ನಿನ್ ಕದಲ್ಲ ನೆನಪು ಬರಲ್ವಾ ಅಂತ ಕೇಳಿದಾಗ ಅವಳಂತಾಳೆ ಸುಮ್ನೆ ಇರೋ, ನಾನು ಅದನ್ನೆಲ್ಲ ಮರ್ತ್ ಬಿಟ್ಟಿದ್ದೀನಿ, ಅದ್ಯಾಕೋ ನೆನಪಿಸ್ತೀಯ ಅನ್ನೋ ತರ ಕೇಳ್ತಾಳೆ. ಅದಾದ್ಮೇಲೆ ಇವಳೆ ಕೇಳ್ತಾಳೆ ಸರಿ ಸಿಂಗಾಪುರ್ ಎಲ್ಲ ಹೆಂಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡ್ದ, ಫುಲ್ ಪಾರ್ಟಿನೇ ಅಲ್ವಾ ಅಂತ ಕೇಳಿದಾಗ ಅವನಂತಾನೆ ಅಯ್ಯೋ ಏನ್ ಪಾರ್ಟಿ ಏನ್ ಎಂಜಾಯ್, ನನಗಲ್ಲಿ ತಂಗಿನ ನೋಡ್ಕೊಳ್ಳೋದಕ್ಕೆ ನಾನು ಓದೋದಕ್ಕೆ ನನ್ಗೆ ಟೈಮ್ ಸರಿ ಹೋಗ್ತಾ ಇರ್ಲಿಲ್ಲ, ನೀನ್ ಬೇರೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಸರಿ ಬಿಡು ಅಂತ ಹೇಳ್ತಾಳೆ. ಈ ತರನೇ ಇವ್ರಿಬ್ರು ದೂರ ಆದ್ಮೇಲೆ ಏನೆಲ್ಲ ನಡೀತು ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾರೆ. ಹಾಗೆ ಪಲ್ಲೆ ಹೀರೋಯಿನ್ ಕೂಡ ಕೇಳ್ತಾಳೆ ಹೌದು ನಿನ್ಗೆ ಗರ್ಲ್ ಫ್ರೆಂಡ್ ಎಲ್ಲ ಇದ್ದಾಳ
ಅಂತ. ಅದಕ್ಕೆ ಹೀರೋ ಕೂಡ ಹೇಳ್ತಾನೆ ಗರ್ಲ್ ಫ್ರೆಂಡ್ ಎಲ್ಲ ಇಲ್ಲ, ಆದ್ರೆ ಒಂದ್ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ ಅಂತ. ಅದಕ್ಕೆ ಇವಳು ಕೇಳ್ತಾಳೆ, ಏಯ್ ಹೆಂಗಿರ್ತಾಳೆ ಹುಡುಗಿ, ಸೂಪರ್ ಆಗಿರ್ತಾಳೆ ನೋಡಕ್ಕೆ ಅಂದಾಗ ಇವನ್ ಕೂಡ ಹೇಳ್ತಾಳೆ, ಹೌದು ನನ್ ಗರ್ಲ್ ಫ್ರೆಂಡ್ ಅಂದ್ರೆ ಸುಮ್ನೆನಾ, ಸೂಪರ್ ಆಗಿರ್ತಾಳೆ, ಕ್ಯೂಟ್ ಆಗಿರ್ತಾಳೆ ಅಂದಕ್ಕೆ ಇವಳು ಅಂತಾಳೆ, ಏಯ್ ನಾನ್ ನೋಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಬಾಯ್ಗ್ ಬಂದಿದ್ದೆಲ್ಲ ಹೇಳ್ಬೇಡ ಅಂದಾಗ ಅದಕ್ಕೆ ಅವ್ನು ಕೂಡ ಸರಿ ಟಾಪಿಕ್ ನ ಬಿಟ್ಟು ಬೇರೆ ಏನಾದ್ರು ಮಾತಾಡ್ತೀಯ ಅಂತ ಟಾಪಿಕ್ ನ ಚೇಂಜ್ ಮಾಡ್ಬಿಟ್ಬಿಡ್ತಾನೆ. ಇವಾಗ ಝ್ಯಾಂಗ್ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ ಅಂತ ರಿಯಾ ನೋಡಕ್ಕೆ ಅಂತ ಬಂದಿರ್ತಾಳೆ. ಒಳಗಡೆ ಹೋಗಿ ಅವ್ನ ಯೋಗಕ್ಷೇಮ ಎಲ್ಲ ವಿಚಾರಿಸ್ಬಿಟ್ಟು, ನೀನು ಆ ಸೆಲೆಬ್ರಿಟಿ ಹುಡುಗಿ ಮೇಲೆ ಏನು ಕೋಪ ಮಾಡ್ಕೋಬೇಡ ಕಣೋ, ಅವಳು ಸುಮ್ನೆ ಆಟಾಡ್ಸೋದಕ್ಕೋಸ್ಕರ ಹತ್ರ ಅಂದ್ಲು ಅಂದಾಗ ಝ್ಯಾಂಗ್ ಹೇಳ್ತಾನೆ, ಏನು ಕೋಪನ, ನಾನೇನ ಅವಳ ಮೇಲೆ ಕೋಪ ಮಾಡ್ಕೊಳ್ಳಿ, ಇನ್ನು ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಹೇಳ್ಬೇಕು, ಈ ತರ ಆಕ್ಸಿಡೆಂಟ್ ಆಗಿರೋದ್ರಿಂದ, ಇನ್ನು ಮುಖ್ಯವಾಗಿ ಅವಳ ಹತ್ರ ಹೇಳಿರೋದ್ರಿಂದ ಜಿಯಾಗಿನೂ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಇವ್ರ ಹತ್ರ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಹೀರೋ ಹೀರೋಯಿನ್ ಒಳಗಡೆ ಬರ್ತಾರೆ. ಒಳಗಡೆ ಬಂದಿದ ತಕ್ಷಣ ರಿಯಾ ಏನ್ ಹೇಳ್ತಾಳೆ ಅಂದ್ರೆ, ನಮ್ ಹೀರೋ ತಾನೇ ಇವಾಗ ಅವಳಿಗೆ ಡಾಕ್ಟರ್ ಅಂದ್ರೆ ಹೀರೋಯಿನ್ ಗೆ ಡಾಕ್ಟರ್, ಹಲ್ ಡಾಕ್ಟರ್, ಅದಕ್ಕೆ ಹೀರೋಯಿನ್ ಮೇಲೆ ನಮ್ ಹೀರೋ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಇವಳು ಬೆಳಗ್ಗೆ ಹೊತ್ತು ಹಾಲಲ್ಲಿ ಸಕ್ಕರೆ ಸಾಲ್ತಾ ಇಲ್ಲ ಅಂದ್ರೆ ಸ್ವೀಟ್ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಸಕ್ಕರೆ ಹಾಕೊಂಡು ಕುಡಿತಾ ಇದ್ದಾಳೆ ಅಂತ ಹೇಳಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗ್ಬಿಟ್ಟಂಗೆ ಗುರಾಯಿಸ್ಕೊಂಡು ನೋಡಿದಾಗ ಇವಳಂಗೆ ಗುಡ್ಗಲ್ ಅನ್ನೋ ತರ, ಇಲ್ಲ ಅದು ಹಂಗೆ ಹಿಂಗೆ ಅಂತ ಏನೋ ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಆದ್ರೆ ಇಲ್ಲಿ ಇವಾಗ ಈ ಝ್ಯಾಂಗ್ ಆಗಿರೋ ಆಕ್ಸಿಡೆಂಟ್ ಇಂದ ಈ 3 ಜನ ಮಧ್ಯೆ ಇರೋ ಆ ಡಿಸ್ಟೆನ್ಸ್ ಈಗ ಕಡಿಮೆ ಆಯ್ತು. 3 ಜನ ಈಗ ಆಸ್ ಯೂಶುವಲ್ ಫಸ್ಟ್ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೈಟ್ ಇವರಿಬ್ರೆ ಝ್ಯಾಂಗ್ ನೋಡ್ಕೊಳಕ್ಕೆ ಅಲ್ಲೇ ಸ್ಟೇ ಮಾಡ್ತಾರೆ. ಆತರ ನೋಡ್ತೀನಿ ಅನ್ನೋ ಹೆಸರಲ್ಲಿ ಅವನಿಗೆ ಕೊಡದೆ ಅವ್ನ ಮುಂದ್ಗಡೆ ಕೂತ್ಕೊಂಡು ಅವ್ನ ಎಕ್ಕರ್ಸ್ಕೊಂಡ್ ತಿಂತಾ ಇರ್ತಾರೆ. ಝ್ಯಾಂಗ್ ಕೂಡ ಕೊಡ್ರಿ ಅಂತ ಕೇಳ್ತಾ ಇದ್ರೆ ಕೂಡ ಅವ್ರು ಕೊಡ್ತಾ ಇಲ್ಲ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿರೋ ಸ್ಟಾರ್ಸ್ ಎಲ್ಲ ನೋಡ್ಬಿಟ್ಟು ಝ್ಯಾಂಗ್ ಕೇಳ್ತಾನೆ, ನಿಮ್ಗೆ ನೆನ್ಪಿದ್ಯಾ ನಾವ್ ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅಪ್ಪ ಹೇಳೋರಲ್ವಾ, ಆ ಸಣ್ಣ ಪಕ್ಕದಲ್ಲಿ ಆ ಮೂನ್ ಪಕ್ಕದಲ್ಲಿ ಕಾಣಿಸೋ ಸ್ಟಾರ್, ಬ್ರೈಟ್ ಆಗಿರೋ ಸ್ಟಾರ್ ಹೆಸರೇ ಪ್ಲಾಟಿನಮ್ ಸ್ಟಾರ್ ಅಂತ. ಇವಾಗೆಲ್ಲ ಆ ಸ್ಟಾರ್ ಕಾಣಿಸೋದೇ ಇಲ್ವಲ್ಲ ಅಂದಾಗ ಹೀರೋ ಹೇಳ್ತಾನೆ, ಇನ್ನೆಲ್ಲಿ ಕಾಣಿಸುತ್ತೆ, ಅದಕ್ಕಿಂತ ನಮ್ ಸಿಟಿಯಲ್ಲಿರೋ ಲೈಟ್ಸೇ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ ಅಂತ. ಅದಕ್ಕೆ ಝ್ಯಾಂಗ್ ಹೇಳ್ತಾನೆ, ನಾವ್ ಚಿಕ್ಕ ವಯಸ್ಸಲ್ಲೇ ಪ್ಲಾನ್ ಮಾಡ್ದಂಗೆ ನಮ್ಮ ಆಂಟಿ ಅವ್ರ ಊರ್ಗೆ ಹೋದ್ರೆ ಆ ಸ್ಟಾರ್ಸ್ ಎಲ್ಲ ಅಲ್ಲಿ ಕಾಣಿಸುತ್ತಲ್ವಾ ಅಂತ ಹೇಳಿದಾಗ ಹೀರೋನ್ ಅಂತಾಳೆ, ಹೌದು ನಿಮ್ ಆಂಟಿ ಅವ್ರ ಊರ್ಗೆ ಹೋದ್ರೆ ಮಾತ್ರ ದೊಡ್ಡದಾಗಿ ಏನ್ ಚೇಂಜ್ ಆಗ್ಬಿಡುತ್ತೆ, ನೀನ್ ಹಂಗ್ ಮಾಡ್ಬೇಕು, ನೀನ್ ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಾನೆ ಯಾವಾಗೂ ಹಳೆ ಪುರಾಣನೇ ಎತ್ಬಿಡ್ತಾರೆ ಅಂತ. ಚಿಕ್ಕ ವಯಸ್ಸಲ್ಲಿ ಜಿಯಾ ಹೆಂಗ್ ಮಾತಾಡ್ತಾ ಇದ್ಲು ಹಂಗೆ ಮಾತಾಡಿದ್ರು ನೋಡ್ಬಿಟ್ಟು ಇವರಿಬ್ರು ಹಂಗೆ ಜಿಯಾ ಕಡೆ ತಿರುಗ್ಬಿಟ್ಟು ಇವಳು ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಕಣೋ ಅನ್ನೋ ತರ ನೋಡ್ತಾರೆ. ಅದಾದ್ಮೇಲೆ ಝ್ಯಾಂಗ್ ಹೇಳ್ತಾನೆ, ನಾನ್ ಲಂಡನ್ ಅಲ್ಲಿ ಇರ್ಬೇಕಾದ್ರೆ, ಅದು ಸ್ಟಾರ್ಟಿಂಗ್ ಅಲ್ಲಿ ಲಂಡನ್ಗೆ ಹೋಗ್ಬೇಕಾದ್ರೆ ನನ್ಗೆ ಇಂಗ್ಲಿಷ್ ಸ್ವಲ್ಪ ಕೂಡ ಬರ್ತಾ ಇರ್ಲಿಲ್ಲ, ಅಲ್ಲಿರೋ ಊಟ ಕೂಡ ನನ್ಗೆ ಅಡ್ಜಸ್ಟ್ ಆಗಿಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ನಾನು ಒರಿಜಿನಲ್ ಅಪ್ಪ ಅಂತ ಒಬ್ಬ ಇದ್ದಲ್ಲ ಅವ್ನ ಮೇಲೆ ಎಷ್ಟು ಜಗಳ ಮಾಡ್ತಾ ಇದ್ದೆ ಗೊತ್ತಾ. ಆದ್ರೆ ಆಚೆ ಕಡೆ ಬಂದು ನಿಂತ್ಕೊಂಡು ಫ್ಲೈಟ್ಸ್ ಎಲ್ಲ ನೋಡುವಾಗ ನಾನು ಯಾವಾಗ ರಿಟರ್ನ್ ಕೊರಿಯಾಗ ಹೋಗ್ತೀನೋ ಅಂತ ಅನಿಸ್ಬಿಟ್ಟಿತ್ತು ಅಂದಾಗ ಹೀರೋನ್ ಅಂತಾಳೆ, ಹೌದೌದು ಇರಲ್ವಾ, ಮತ್ತೆ ಹೆಂಗಿದ್ರು ಶ್ರೀಮಂತರ ಮನೆ ಹುಡುಗ ಅಂತಂದ್ರೆ ಸ್ವಲ್ಪ ಕಷ್ಟನೇ ಅಪ್ಪ ಮೇಂಟೈನ್ ಮಾಡೋದಲ್ಲ, ನಾನು ಫಿಲ್ಮ್ ಅಲ್ಲೇ ನೋಡ್ಬಿಟ್ಟಿದೀನಿ, ನೀನ್ ಕೂಡ ಅದೇ ತರ ಆಗ್ಬಿಟ್ಟೆ ಅಲ್ವಾ ಅನ್ನೋ ತರ ಹೇಳ್ತಾಳೆ. ಅಷ್ಟೇ ಅಲ್ಲ, ಬಾಯ್ಸ್ ಎಲ್ಲ ಸುಮ್ನೆ ಆಟ ನಾಟಕಗಳು ಕಣ ಅವ್ರದೆಲ್ಲ ಎಲ್ಲ ಚೀಟ್ ಮಾಡೋರು ಅಂತ ಹೇಳಿದ ತಕ್ಷಣ ಹೀರೋಗೆ ಕೋಪ ಬಂದ್ಬಿಡುತ್ತೆ, ತಲೆ ಮೇಲೆ ಒಂದು ಕೊಡ್ತಾನೆ. ಹುಡುಗರೆಲ್ಲ ಚೀಟ್ ಮಾಡೋರು ಅಂತಂದ್ರೆ ನಿನ್ ಬಾಯ್ ಫ್ರೆಂಡ್ ಮಾತ್ರ ತುಂಬಾ ಯೋಗ್ಯನ ಅಂತ ಕೇಳಿದಾಗ, ಹೌದು ರಾನ್ ತುಂಬಾ ಒಳ್ಳೆಯವನು ಅಂತ ಹೇಳಿದಾಗ ಹೀರೋ ಕೇಳ್ತಾನೆ, ಸರಿ ನನ್ಗೆ ಈ ವಿಷಯಕ್ಕೆ ಮಾತ್ರ ನಿಜ ಹೇಳು, ನಿಜವಾಗ್ಲೂ ನೀನ್ ಅವನ್ನ ಲವ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಹೌದು ನಾನು ನಿಜವಾಗ್ಲೂನೇ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಹೀರೋ ಮತ್ತೆ ಅದನ್ನ ಪ್ರೆಸ್ ಮಾಡಿ ಕೇಳ್ತಾನೆ, ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳು ಅಂದಾಗ ಅವ್ಳು ಕೂಡ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲ, ಬಟ್ ನಾನು ಸಂತೋಷವಾಗ್ತಾನೆ ಇದೀನಿ ಅಂತಂದಾಗ ಹೀರೋ ಅಂತಾನೆ, ಅದ್ ಏನ್ ಸಂತೋಷವಾಗಿದೆಯೋ ಏನೋ ಅಂತ. ಅದಕ್ಕೆ ಝ್ಯಾಂಗ್ ಹೇಳ್ತಾನೆ, ಸರಿ ಕಣ್ರೋ ನಿಮ್ ಜಗಳ ಆಮೇಲೆ ಇಟ್ಕೊಳ್ಳಿ, ತಿಂತಾ ಇರೋದೇನೋ ನನ್ಗೂ ಸ್ವಲ್ಪ ಕೊಡಿ ಅಂತ ಹೇಳಿದಾಗ ಇವರಿಬ್ರು ಹಂಗೆ ಅವ್ನ ಬಾಯಲ್ಲಿ ಇಕ್ಕೋ ತರ ಹೋಗ್ಬಿಟ್ಟು ಅದನ್ನ ಅವನಿಗೆ ಚೀಟ್ ಮಾಡಿ ಇವ್ರು ತಿಂತಾ ಇರ್ತಾರೆ. ಅದಾದ್ಮೇಲೆ ಝ್ಯಾಂಗ್ ಅವ್ರಿಬ್ರು ತಿಂತಾ ಇರೋದ್ರ ಮೇಲೆ ಕೂಡ ಎಂಜಲ್ ಉಗಿದ್ಬಿಟ್ಟು, ಇವಾಗ ನಾನು ಎಂಜಲ್ ಉಗ್ಬಿಟ್ಟಿದ್ದೀನಲ್ಲ, ನಾನ್ ತಿಂದಿಲ್ಲ ಅಂದ್ರೆ ನೀವು ಕೂಡ ತಿನ್ಬಾರ್ದು, ಯಾರು ತಿನ್ಬೇಡಿ ಅಂತ ಹೇಳಿದಾಗ ಅವ್ರಿಗೂ ಟೆನ್ಷನ್ ಆಗ್ಬಿಟ್ಟು, ಅವ್ನ್ ಕಾಲ್ ತುಂಬಾ ನೋವ್ತಾ ಇರತ್ತಲ್ಲ, ಎದ್ದು ನಡಿಯಕ್ ಕೂಡ ಒಬ್ರು ಸಪೋರ್ಟ್ ಮಾಡಿದ್ರೇನೆ ಎದ್ದೇಳಕ್ ಆಗೋದು, ಸರಿ ನೀನ್ ರೂಮ್ಗೆ ಹೋಗ್ಬೇಕಲ್ಲ, ಹೆಂಗ್ ಹೋಗ್ತೀಯಾ, ನಾನು ನೋಡ್ತೀನಿ, ನಾನಿನ್ನ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಅವನ ಹತ್ರ ಆಟ ಆಡ್ತಾ ಇರ್ತಾರೆ. ಆದ್ರೆ ಝ್ಯಾಂಗ್ ಮಾತ್ರ ಏಟ್ ಪಾಪ ಜಾಸ್ತಿನೇ ಆಗಿರುತ್ತೆ. ನೈಟ್ ಆದ್ರೆ ಅವ್ನಿಗೆ ಫೀವರ್ ಕೂಡ ಬಂದ್ಬಿಟ್ಟಿರುತ್ತೆ, ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಇವ್ರಿಬ್ರೆ ಪಕ್ಕದಲ್ಲೇ ಇದ್ದು ಅವನು ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇರ್ತಾರೆ. ಅವ್ನಿಗೆ ಟೆಂಪರೇಚರ್ ಚೆಕ್ ಮಾಡೋದು, ಟ್ಯಾಬ್ಲೆಟ್ ಹಾಕೋದು ಅಂತ ನೋಡ್ತಾ ಇರ್ತಾರೆ. ತುಂಬಾ ಹೊತ್ತು ಆದ್ಮೇಲೆ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ಹೀರೋ ಮಾತ್ರ ಒಂದು ಬುಕ್ ನ ಎತ್ಕೊಂಡು ಓದ್ತಾ ಇರ್ತಾನೆ. ಅವ್ನಿಗೆ ನಿದ್ದೆ ಬಂದಿರೋದಿಲ್ಲ, ಬುಕ್ ನ ಓದ್ತಾ ಇರ್ತಾನೆ. ಆದ್ರೆ ಜಿಯಾ ಕೂಡ ತುಂಬಾ ಹೊತ್ತು ನಿದ್ದೆ ಬರ್ದೆ ಅವಳ ಕಡೆ ಹೋಗ್ಬಿಟ್ಟು ಹೀರೋ ಪಕ್ಕದಲ್ಲಿ ಕುತ್ಕೊಂಡು ಏನ್ ಬುಕ್ ಇದು, ಏನ್ ಓದ್ತಾ ಇದೆ ಅಂತ ಕೇಳಿದಾಗ ಅವ್ನು ಕೂಡ ಬುಕ್ ನ ಕೊಡ್ತಾನೆ. ಅವ್ಳು ಕೂಡ ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದ್ರಲ್ಲಿ ಕೂಡ ಸೇಮ್ ಹೀರೋ ಹೀರೋಯಿನ್ ತರನೇ 2 ಕ್ಯಾರೆಕ್ಟರ್. ಹೀರೋ ಬಂದು ಯಾರ ಜೊತೆನೂ ಅಷ್ಟಾಗಿ ಮಾತಾಡಲ್ಲ, ಯಾವಾಗೂ ಒಂಟಿಯಾಗಿ ಕುತ್ಕೊಂಡಿರ್ತಾನೆ. ಅವ್ರ ಪಕ್ಕದ ಮನೆ ಹುಡುಗಿ ಮಾತ್ರ ಹೀರೋ ಹಿಂದ್ಗಡೆನೇ ಸುತ್ತಾ ಇರ್ತಾಳೆ. ಆ ಹುಡುಗಿಗೆ ಅವನಂದ್ರೆ ತುಂಬಾ ಇಷ್ಟ ಅನ್ನೋ ತರ ಸ್ಟೋರಿ ಸ್ಟಾರ್ಟ್ ಆಗಿರುತ್ತೆ. ಅದ ನಂಗೆ ಓದ್ತಾ ಇವಳಿಗೆ ಚಿಕ್ಕ ವಯಸ್ಸಲ್ಲಿ ನಡೆದಿರೋದೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಇವಾಗ ಹಂಗೆ ನೋಡಿದ್ರೆ ಹೀರೋ ಬಂದು ಫುಲ್ ಟಯರ್ಡ್ ಆಗಿ ಇರ್ತಾನಲ್ವಾ, ನಿದ್ದೆ ಬೇರೆ ಇರೋದಿಲ್ಲ ಪಾಪ ಸರಿಯಾಗಿ, ಹಂಗೆ ಹೀರೋಯಿನ್ ಮೇಲೆನೆ ಮಲಗ್ ಬಿಟ್ಟಿರ್ತಾನೆ. ಇವಾಗ ಅವ್ರು ಹಳೆ ತರ ಇರೋ ತರ ಫೀಲ್ ಆಗ್ತಾ ಇರುತ್ತೆ ಹೀರೋಯಿನ್ಗೆ. ಸೊ ಹಳೆ ಬಾಂಡಿಂಗ್ ಮತ್ತೆ ನಮ್ಮಲ್ಲಿ ಬಂದ್ಬಿಡ್ತಾ ಅನ್ನೋ ತರ ನೋಡ್ತಾ ಇರ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಹೀರೋ ಅಂಗಡಿಗೆ ಹೋಗ್ಬಿಟ್ಟು ಏನೋ ತಗೊಂಡ್ ಬರ್ತಾ ಇದ್ರೆ ಆ ಜಾಗಕ್ಕೆ ರಾನ್ ಬಂದಿರ್ತಾನೆ. ಹೀರೋನ ನೋಡಕಂತಾನೆ ಬಂದಿರೋದು. ಅವನ್ನ ನೋಡಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗುತ್ತೆ, ನನ್ ಮಗ ಬೇರೆ ಬಂದಿದಾನ ಅಂತ. ಒಳಗಡೆ ನೋಡಿದ್ರೆ ಹೀರೋಯಿನ್ ಚೆನ್ನಾಗಿ ನೀರೆಲ್ಲ ಇಟ್ಕೊಂಡು ಝ್ಯಾಂಗ್ಗೆ ಮೈಯೆಲ್ಲ ಒರೆಸ್ತಾ ಇರ್ತಾಳೆ. ಇವನಿತ್ರ ಒಳಗಡೆ ಬಂದಿದ ತಕ್ಷಣ ಅದು ರಾನ್ ನೋಡಿದ ತಕ್ಷಣ ಏಯ್ ರಾನ್ ಬಂದ್ಬಿಟ್ಟ ಚೆನ್ನಾಗಿದ್ಯಾ ಅನ್ನೋ ತರ ಮಾತಾಡ್ಕೊಂಡು ಹಂಗೆ ಎದ್ದೋಗೋದ್ರ ನೋಡ್ಬಿಟ್ಟು ಝ್ಯಾಂಗ್ಗೆ ಕೈ ಏಟಾಗಿರೋದನ್ನ ಕೂಡ ಮರ್ತು ಟಕ್ಕಂತ ಹೀರೋಯಿನ್ ಕೈನ ಹಿಡ್ಕೊಂಡು ಎಳೆದು ಕೂರ್ಸ್ಬಿಟ್ಟು ಎಲ್ಲಿ ಅರ್ಧಂಬರ್ಧ ಬಿಟ್ಬಿಟ್ಟು ಹೋಗ್ತಿದೆ, ಯಾವಾಗ ಒರ್ಸು ಅಂತ ಹೇಳಿದಾಗ ಅವಳು ಕೂಡ ಸರಿ ಆಯ್ತು ಮಾಡ್ತೀನಿ ಸಾಯ್ತೀನಿ ಅಂತ ಹೇಳಿ ಹಂಗೆ ಒರೆಸ್ತಾ ಇರ್ತಾಳೆ. ರಾನ್ ಹತ್ರನೇ ಮಾತಾಡ್ತಾ ಇರ್ತಾರೆ. ರಾನ್ ಹತ್ರ ಕೂತಿರ್ಬೇಕಾದ್ರೆ ಇವ್ರಿಬ್ರಿಗಂತೂ ಇಷ್ಟನೇ ಆಗ್ತಾ ಇಲ್ಲ. ಅವ್ನು ನಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಅದು ಝ್ಯಾಂಗ್ ಮುಖದಲ್ಲಂತೂ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಅವ್ನು ನೋಡಿದ್ರೇನೆ ಸಾಕು ಮುಖನ ತಿರ್ಗಿಸ್ಕೊಳ್ತಾನೆ. ಅವ್ನ ಮುಖ ರಿಯಾಕ್ಷನ್ ಅಲ್ಲೇ ಗೊತ್ತಾಗುತ್ತೆ ರಾನ್ ಬಂದಿರೋದು ಅವ್ನಿಗೆ ಇಷ್ಟ ಆಗಿಲ್ಲ ಅಂತ. ಹೀರೋಯಿನ್ಗೂ ಚೆನ್ನಾಗಿ ಅರ್ಥ
ಆಗ್ತಿದೆ. ಅದೇ ಟೈಮಲ್ಲಿ ನರ್ಸ್ ಬಂದು ಅವ್ನಿಗೆ ಟ್ರೀಟ್ಮೆಂಟ್ ಏನೋ ಕೊಡಕ್ಕೆ ಅಂತ ಬಂದಾಗ ನರ್ಸ್ ಜ್ಯಾಂಗ್ ಕಡೆ ತಿರುಗಿ ಇರ್ಬೇಕಾದ್ರೆ ರಾನ್ ಬಂದು ಆ ನರ್ಸ್ ಬ್ಯಾಕ್ ನ ಏನ್ ನೋಡ್ತಾ ಇರ್ತಾನೆ. ಅದನ್ನ ಹೀರೋ ನೋಡ್ಬಿಟ್ಟು ಏನ್ ಮಾಡ್ತಿದ್ದಾನೆ ಇವನು, ಯಾಕೆ ಈ ತರ ನೋಡ್ತಾ ಇದ್ದಾನೆ ಅಂತ. ಅದ್ರ ಹತ್ರ ನೋಡ್ತಾ ಇದ್ದವ್ನಿಗೆ ಏನ್ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಟಕ್ಕಂತ ಬುಕ್ ಎತ್ಕೊಂಡು ಡ್ರಾ ಮಾಡಕ್ಕೆ ಹೊರಟೋಗ್ತಾನೆ. ಇದು ಹೀರೋಯಿನ್ ಕೂಡ ಗಮನಿಸ್ಬಿಡ್ತಾಳೆ. ಹೀರೋಯಿನ್ಗೂ ಚೆನ್ನಾಗಿ ಅರ್ಥ ಆಗೋಯ್ತು ಇವರಿಬ್ರು ಅದನ್ನ ನೋಡ್ಬಿಟ್ರು ಏನಾದ್ರೂ ಹೇಳ್ತಾರೇನೋ ಅಂತ. ಇವರಿಬ್ರು ಹೆಂಗಾದ್ರೂ ಮಾತಲ್ಲಿ ಮರ್ಸಿ ಅದನ್ನ ಡೈವರ್ಟ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಇಬ್ಬರಿಗೂ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗೋದು ಇವ್ನು ಸರಿ ಇಲ್ಲ ಅಂತ. ಅದಾದ್ಮೇಲೆ ಹೀರೋ ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಲಂಚ್ ಟೈಮ್ ಆಯ್ತು, ಬರ್ತೀಯ ಕೆಳಗಡೆ ಹೋಗೋಣ ಊಟ ಮಾಡೋಣ ಅಂತ ಹೇಳಿ ಕೆಳಗಡೆ ಕರ್ಕೊಂಡು ಹೋಗಿರ್ತಾನೆ. ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಹಾಕಿ ರಾನ್ ನ ಸಾಯಿಸೇ ಬಿಡ್ತಾನೆ ನಮ್ ಹೀರೋ. ಆತರ ಕ್ವೆಶ್ಚನ್ ಆಗ್ತಾ ಇರ್ತಾನೆ. ಹೀರೋಗೇನು ಇವನ್ ಬಂದು ನಿಜವಾಗ್ಲೂ ಹೀರೋಯಿನ್ ಲವ್ ಮಾಡ್ತಾ ಇದ್ದಾನ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇದ್ರೆ ಒಂದ್ ಸ್ಟೇಜ್ ಅವ್ನು ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದ. ಆದ್ರೆ ಬರ್ತಾ ಬರ್ತಾ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲದೆ ಬಾಯ್ಗೆ ಬಂದಿದ್ದೆಲ್ಲ ಹೇಳೋದ್ರಲ್ಲೇ ನಮ್ ಹೀರೋಗೆ ಅರ್ಥ ಆಗೋಯ್ತು. ಆದ್ರೆ ನಮ್ ಹೀರೋ ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ವಾರ್ನಿಂಗ್ ನ ಕೊಡ್ತಾನೆ. ಇಲ್ಲಿ ನೋಡು, ನೀನ್ ಹೀರೋಯಿನ್ ಜೊತೆ ಫ್ರೆಂಡ್ ಆಗಿರೋವರೆಗೂ ನನ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಫ್ರೆಂಡ್ ನ ಮೀರಿ ನೀನ್ ಏನಾದ್ರೂ ಬೇರೆ ಒಂದು ರಿಲೇಶನ್ಶಿಪ್ ಒಳಗಡೆ ಅವಳನ್ನ ಹೇಳ್ಕೊಂಡೋದೆ ಅಂತ ಇಟ್ಕೋ, ಅಷ್ಟೇ ನೀನ್ ನನ್ನ ಹತ್ರ ಬೆದರಿಸ್ತಾನೆ. ಅದಕ್ಕೆ ಅವ್ನು ಕೂಡ ಸ್ವಲ್ಪ ಭಯ ಪಟ್ಬಿಡ್ತಾನೆ. ಇವಾಗ ಇನ್ನೊಂದ್ ಕಡೆ ರಿಯಾನ ಮತ್ತೆ ಹೀರೋಯಿನ್ ತೋರಿಸ್ತಾರೆ. ಅವ್ರಿಬ್ರು ಶಾಪಿಂಗ್ ಅಂತ ಹೋಗಿರ್ತಾರೆ. ಏನಂದ್ರೆ ಪಾಪ ನೈಟ್ ಎಲ್ಲ ಹೀರೋಗೆ ನಿದ್ದೆನೆ ಬರ್ತಾ ಇಲ್ವಂತಾನೆ. ಸ್ವಲ್ಪ ಅವ್ನ ರೂಮ್ ಎಲ್ಲ ಚೇಂಜ್ ಮಾಡೋಣ, ವಾತಾವರಣ ಸ್ವಲ್ಪ ಚೇಂಜ್ ಆದ್ರೆ ಸ್ವಲ್ಪ ಕಾಮ್ ಆಗಿದ್ರೆ ನಿದ್ದೆ ಬರುತ್ತಲ್ವಾ ಅಂತ ಅವ್ನ ರೂಮ್ ಬೇಕಾಗಿರೋ ಕೆಲವೊಂದು ಐಟಮ್ಸ್ ನ, ವಾಸ್ ಗಳನ್ನ, ಗಿಡಗಳನ್ನೆಲ್ಲ ತಗೊಂಡ್ಬಂದು ಅವ್ನ ರೂಮ್ ನೆಲ್ಲ ಭಯಂಕರವಾಗಿ ಚೇಂಜ್ ಮಾಡ್ತಾರೆ. ಹೀರೋ ರೂಮ್ ನ ಚೇಂಜ್ ಮಾಡೋದ್ರಲ್ಲಿ ರಿಯಾಗ್ ಒಂದ್ ಸಂತೋಷ. ಎಲ್ಲದನ್ನು ಚೇಂಜ್ ಮಾಡ್ಬಿಟ್ಮೇಲೆ ಹೀರೋಯಿನ್ ಕೇಳ್ತಾಳೆ, ಸಾರಿ ರಿಯಾ ಕೇಳ್ತಾಳೆ, ನಿಜವಾಗ್ಲೂ ಅವ್ನಿಗೆ ನಿದ್ದೆ ಬರುತ್ತಾ, ಅವ್ನಿಗೆ ಇಷ್ಟ ಆಗುತ್ತಾ ಅಂತ ಹೇಳಿದಾಗ ಹೀರೋಯಿನ್ ಅಂತಾಳೆ, ಏಯ್ ಅಟ್ಮಾಸ್ಫಿಯರ್ ನೋಡೆ ಎಷ್ಟು ಕಾಮ್ ಆಗಿ ಅನಿಸ್ತಾ ಇದೆ ನೋಡೆ, ಅವ್ನ ಒಳಗಡೆ ಬಂದಿದ ತಕ್ಷಣ ನಿದ್ದೆ ಮಾಡೋದು ಗ್ಯಾರಂಟಿ ಅಂತ ಇವ್ರು ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಹೀರೋ ಜ್ಯಾಂಗ್ ನ ಕೂಡ ಡಿಸ್ಚಾರ್ಜ್ ಮಾಡ್ಬಿಟ್ಟು ಮನೆಗೆ ಕರ್ಕೊಂಡ್ ಬರ್ತಾನೆ. ಪಾಪ ಇನ್ನೂ ನಡಿಯಕ್ ಆಗ್ತಾ ಇಲ್ಲ. ಇದ್ರೂ ಹಂಗೆ ಒಳಗಡೆ ಕರ್ಕೊಂಡ್ ಬಂದಾಗ ಜ್ಯಾಂಗ್ ಹೇಳ್ತಾನೆ, ನನ್ಗೆ ಮೈಯೆಲ್ಲ ನವ್ಯ ಆಗ್ತಿದೆ ಕಣೋ, ನಾನು ಫಸ್ಟ್ ಸ್ನಾನ ಮಾಡ್ಬೇಕು, ನನಗೆ ಸ್ನಾನಕ್ಕೆ ಹೆಲ್ಪ್ ಮಾಡಕ್ ಬಾರೋ ಅಂತಂದಾಗ ಹೀರೋ ಹಂಗೆ ಕಣ್ಣು ಹಾರಿಸ್ದೆ ಅವನೇ ನೋಡ್ತಾ ಇದ್ದಾಗ ಜ್ಯಾಂಗ್ ಹಂಗೆ ನೋಡ್ಬಿಟ್ಟು ಕೇಳ್ತಾನೆ, ಯಾಕೋ ಹತ್ರ ಹುಡುಗಿನ ನೋಡ್ದಂಗ್ ನೋಡ್ತಾ ಇದ್ಯಾ, ಚಿಕ್ಕ ವಯಸ್ಸಲ್ಲಿ ಇಬ್ರು ಸ್ನಾನ ಮಾಡಿದ್ವಿ ತಾನೆ, ಬರೋಣ ಕರ್ಕೊಂಡು ಹೋಗು ಅಂತ ಹೇಳಿ ಹೀರೋ ಸಪೋರ್ಟ್ ನ ತಗೊಂಡು ಅಲ್ಲಿಂದ ಒಳಗಡೆ ಹೋಗ್ತಾರೆ. ಇದನ್ನ ನೋಡ್ತಾ ಇದ್ರೆ ರಿಯಾಗೆ ಸಂತೋಷ ಆಗುತ್ತೆ. ಪರವಾಗಿಲ್ವೇ, ಚಿಕ್ಕ ವಯಸ್ಸಲ್ಲಿ ಇರೋ ತರ ಇವಾಗ ಮತ್ತೆ ಆಗ್ಬಿಟ್ಟಿದ್ದಾರೆ ಅಂತ. ಆದ್ರೆ ರಿಯಾ ಚಿಕ್ಕ ವಯಸ್ಸಲ್ಲಿ ಹೇಳೋ ತರ ಒಂದು ಮಾತನ್ನ ಇನ್ನೂ ಬಿಟ್ಟಿಲ್ಲ. ನನಗ್ ಕೂಡ ಈ ತರ ಅಣ್ಣಂದ್ರ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಹೀರೋಯಿನ್ ನೋಡ್ಬಿಟ್ಟು ನೀನ್ ಇನ್ನೂ ಮಾತನ್ನ ಬಿಟ್ಟೇ ಇಲ್ವಾ ಅಂತ ಹೇಳಿದಾಗ ರಿಯಾ ಹೇಳ್ತಾಳೆ, ಸರಿ ಸರಿ ಅವ್ರ ಸ್ನಾನ ಆದ್ಮೇಲೆ ಅವ್ರನ್ನು ರೆಡಿ ಮಾಡಿ ಕರ್ಕೊಂಡ್ ಬಂದ್ಬಿಡು, ನಮ್ಮನೇಲಿ ಇವತ್ತು ಊಟ ಎಲ್ಲ ರೆಡಿ ಮಾಡಿದೀನಿ, ಬಂದ್ಬಿಡು ಅಂತ ಹೇಳ್ತಾಳೆ. ಇವಾಗ ಜ್ಯಾಂಗ್ದು ನಮ್ಮ ಹೀರೋದೆಲ್ಲ ಸ್ನಾನ ಕೂಡ ಆಯ್ತು. ಹೀರೋ ಹಂಗೆ ಜ್ಯಾಂಗ್ ನ ಒಳಗಡೆ ಕರ್ಕೊಂಡ್ ಬರ್ತಾನೆ. ಜೊತೆಗೆ ಜ್ಯಾಂಗ್ ಅವ್ರ ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದಲ್ವಾ, ಕನ್ನಡಿ ಹಾಕೊಂಡು ಡುಮ್ಮಕ್ಕೆ ಬಾಸ್ಕೆಟ್ ಬಾಲ್ ಆಡೋವಾಗೆಲ್ಲ ಜೊತೆಗಿದ್ದಲ್ವಾ, ಅವ್ನ್ ಕೂಡ ಒಳಗಡೆ ಬರ್ತಾನೆ. ಅವ್ನಿಗಂತೂ ಒಳಗಡೆ ಬಂದಿದ ತಕ್ಷಣ ರಿಯಾ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾಳೇನೋ. ಅವಳ ನೋಡಿದ ತಕ್ಷಣ ಹಂಗೆ ಒಂದ್ ಫ್ಲಾಟ್ ಆಗ್ಬಿಟ್ಟ. ಇಲ್ಲಿ ಇನ್ನೊಂದ್ ವಿಷಯ ಏನಂತಂದ್ರೆ, ಆ ಸೆಲೆಬ್ರಿಟಿ ಹುಡುಗಿ ಇರ್ತಾಳಲ್ಲ, ಅವ್ಳಿಗೆ ಕೂಡ ಇವನ್ ಮೇಲೆ ಒಂದು ಕಣ್ಣು. ಅಂದ್ರೆ ಜ್ಯಾಂಗ್ ಅವ್ರ ಫ್ರೆಂಡ್ ಅಂದ್ರೆ ಅವಳಿಗೂ ತುಂಬಾನೇ ಇಷ್ಟ ಇರುತ್ತೆ. ಒಂದ್ ಸೈಡ್ ಲವ್ ಮಾಡ್ತಾ ಇರ್ತಾಳೆ. ಇವಾಗ ಇಲ್ಲಿ ಬಂದು ಅವ್ರವ್ರನ್ನ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಆ ಸೆಲೆಬ್ರಿಟಿ ಹುಡುಗಿಗೆ ಏನಂದ್ರೆ ಹಾಸ್ಪಿಟಲ್ ಜ್ಯಾಂಗ್ ಬಗ್ಗೆ ತಪ್ಪಾಗಿ ಹೇಳಿದ್ಲಲ್ಲ, ಅನ್ಸೋತ್ ಹೋಗ್ಬಿಟ್ಟ ಅಂತ ಹೇಳಿ ಅದಕ್ಕೆ ಹೀರೋಯಿನ್ ಏನಾದ್ರು ಕೋಪಾಗಿರ್ತಾಳ. ನನ್ನ ಹತ್ರ ಮುಖ ಕೊಟ್ಟು ಕೂಡ ಮಾತಾಡಲ್ವಾ ಅಂತ ಹೇಳಿ ಭಯ ಪಟ್ಟವಳು ದಡಬುಡ ಅಂತ ರೂಮ್ ಒಳಗಡೆ ಹೋಗಿ ಹೌಸ್ಕೊಂತಾಳೆ. ರಿಯಾ ಹೇಳ್ತಾಳೆ, ಅಡಿಗೆ ಮಾಡಿದ್ದಲ್ಲ ಅವಳೆ ಕಣೆ, ಆದ್ರೆ ನಿನ್ ಮುಖ ನೋಡಕೊಳ್ತು ಮನೆ ಭಯ ಪಟ್ಕೊಂಡಿದ್ದಾಳೆ, ನೀನ್ ಎಲ್ಲ ಅವಳ ಮೇಲೆ ಕೋಪಾಗಿದ್ಯೋ ಅಂತ ಹೇಳಿ ಒಳಗಡೆ ಹೋಗಿ ಹೌಸ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಹೀರೋಯಿನ್ ಕೂಡ ಏನಕ್ ಬಚ್ಚಿಟ್ಕೊಂಡಿದ್ದಾಳೆ, ಇರು ಮಾತಾಡೋಣ ಅಂತ ಹೇಳ್ಬಿಟ್ಟು ಬರ್ತಾಳೆ. ಆ ಕಡೆ ನೋಡಿದ್ರೆ ಅವಳು ಡೋರ್ ಹತ್ರನೇ ನಿಂತಿರ್ತಾಳೆ. ಹೀರೋಯಿನ್ ಹತ್ರ ಹೋಗಣ್ವಾ, ಮಾತಾಡನ್ವಾ, ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ. ಸರಿ ಮಾತಾಡೋಣ ಅಂತ ಹೇಳಿ ಅವಳ ರೂಮ್ ಡೋರ್ ಓಪನ್ ಮಾಡೋದಕ್ಕೂ ಆ ಕಡೆಯಿಂದ ನಮ್ ಹೀರೋಯಿನ್ ಓಪನ್ ಮಾಡೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಪಾಪ ಅವಳು ಮೂಗಿಗೆ ಬೀಳುತ್ತೆ ಏಟು. ಹೀರೋಯಿನ್ಗೆ ಅಯ್ಯೋ ಏನಾಯ್ತು ನೋಡೋಣ ಇರು ಅಂತ ಹೇಳಿ ಕೈ ತಡ್ದಾಗ ಅವಳು ಅಂತಾಳೆ, ನನ್ ಮೇಲೆ ಕೋಪದಲ್ಲಿ ನೀನ್ ಬೇಕಂತ ಮಾಡಿಲ್ಲ ತಾನೆ ಅಂದಾಗ ಹೀರೋಯಿನ್ ಅಂತಾಳೆ, ಚೇಚೆ ನಾನೇನಕ್ಕೆ ಬೇಕಂತ ಮಾಡ್ತೀನಿ, ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಇವಳು ಅಂತಾಳೆ, ಹಂಗಾರೆ ನೀನ್ ಬೇಕಂತ ಮಾಡಿಲ್ಲ ಅಂದ್ರೆ ಇವಾಗ ನಿನ್ ಕೋಪ ತಿರೋತ್ರ ಒಂದ್ ಏಟ್ ಹಾಕ್ಬಿಡ್ರೆ ನಂಗೆ ಸಮಾಧಾನ ಆಗ್ಬಿಡುತ್ತೆ ಅಂದಾಗ ಅಜಿಯ ಅಂತಾಳೆ, ಸರಿ ಬಿಡು ನಾನೇನಕ್ ನಿನ್ನ ಹೊಡಿಲಿ, ಆದ್ರೆ ಆತರ ಮೂಮೆಂಟ್ ಅಲ್ಲಿ ಆತರ ಹೇಳೋದ್ ತಪ್ಪು ತಾನೆ, ಹಂಗಲ್ಲ ಹೇಳ್ಬಾರ್ದು ತಾನೆ ಅಂದಾಗ ಅವಳು ಅಂತಾಳೆ, ನಾನೆಲ್ಲೋ ಒಂದು ಗೇಮ್ ಸುಮ್ನೆ ಆಟ ಆಡೋಣ ಅನ್ನೋ ಹೆಸರಲ್ಲಿ ಆತರ ಮಾಡ್ದೆ ಕಣೆ, ಇಷ್ಟು ಸೀರಿಯಸ್ ಆಗ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅಟ್ಲೀಸ್ಟ್ ನನ್ ಸಮಾಧಾನಕ್ಕಾದ್ರೂ ನಾನು ಹೊಡಿ ಅಂತ ಹೇಳ್ಬಿಟ್ಟು ಅವಳ ಕೈನ ಎತ್ಕೊಂಡು ಅವಳ ಕೆನ್ನೆಗೆ ಹೊಡ್ಸ್ಕೊಂತಾ ಇರ್ತಾಳೆ. ಹೀರೋಯಿನ್ಗೆ ನಗು ಬಂದ್ಬಿಡತ್ತೆ, ನಿನಗೆಲ್ಲ ಒದೆ ಕೊಡ್ಬಾರ್ದು ಕಣೆ, ನಿನಗ್ ಮಾಡ್ತೀನಿ ಇರು ಅಂತ ಹೇಳಿ ಕೆನ್ನೆ ಇಟ್ಕೊಂಡು ಕೆನ್ನೆಗೆ ಮುತ್ತಲ್ಲ ಕೊಡ್ತಾಳೆ. ಅಷ್ಟೇ ಒಂದೇ ಖುಷಿ, ಇಬ್ಬರಿಗೂ ಹಗ್ ಮಾಡ್ಕೊಂಡು ಮುದ್ದಾಡ್ಕೊಂಡಿರೋದೇನು ಇದ್ರೆ ನೋಡ್ತಾ ಇರೋ ರಿಯಾಗೆ, ನಾನು ಬರ್ತೀನಿ ರೀ, ನಾನು ಜಾಯಿನ್ ಮಾಡ್ತೀನಿ ಅಂತ ಅವಳು ಕೂಡ ಓಡ್ ಬಂದಿರೋ ಹಗ್ ಮಾಡ್ಕೊಂಡು ಅಷ್ಟೇ ಮುಣಗ್ದೇ ಇರೋ ಶಿಪ್ಪೆ ನಮ್ ಫ್ರೆಂಡ್ಶಿಪ್ ಅಂತ ಹೇಳಿ ಒಂದೇ ಎಂಜಾಯ್ಮೆಂಟ್ ಇವ್ರದ್ದು. ಆದ್ರೆ ಈ ಟ್ರಯಾಂಗಲ್ ಲವ್ ಸ್ಟೋರಿನೇ ಇವ್ರಿಗೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ ಅದನ್ನ. ಆಗ ರಿಯಾ ಹೇಳ್ತಾಳೆ, ನಿನ್ ಕ್ರಶ್ ಬಂದಿದ್ದಾನೆ ಕಣೆ ಅಂತ. ಅದೇ ಜ್ಯಾಂಗ್ ಅವ್ರ ಫ್ರೆಂಡ್ ಇರ್ತಾನಲ್ಲ ಅವ್ನ್ ಬಂದಿದ್ದಾನೆ ಕಣೆ ಅಂತ ಹೇಳಿದ ತಕ್ಷಣ ಈ ಸೆಲೆಬ್ರಿಟಿ ಹುಡುಗಿಗೆ ಸಕ್ಕ ಸಂತೋಷ ಆಗುತ್ತೆ. ಸರಿ ನೀವಿಬ್ರು ಹೋಗ್ರಿ, ನಾನು ಸ್ವಲ್ಪ ಮೇಕಪ್ ಹಾಕೊಂಡ್ ಬರ್ತೀನಿ ಅಂತ ಹೇಳಿ ಇವ್ರನ್ನ ಕಳ್ಸ್ಬಿಟ್ಟು ಇವ್ಳು ಮೇಕಪ್ ಹಾಕೊಳಕ್ಕೆ ಅಂತ ಹೋಗ್ತಾಳೆ. ಇವಾಗ ಎಲ್ಲರೂ ಹಂಗೆ ಡೈನಿಂಗ್ ಟೇಬಲ್ ಹತ್ರ ಬಂದ್ ಕೂತಿರ್ತಾರೆ, ಊಟಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆದ್ರೆ ಜ್ಯಾಂಗ್ ಅವ್ರ ಫ್ರೆಂಡ್ ಗಂತೂ ರಿಯಾ ಮೇಲೆನೆ ಇರುತ್ತೆ, ಕಣ್ಣು ಹಾರಿಸ್ದೆ ನೋಡ್ತಾ ಇರ್ತಾನೆ. ಇವ್ರ 3 ಜನ ಆಸ್ ಯೂಶುವಲ್ ಯಾವಾಗ ಕೂತ್ಕೊಂಡು ಊಟ ಮಾಡೋ ತರ ಮಾಡ್ತಾ ಇರ್ತಾರೆ. ಅವ್ರವ್ರ ಬೌಲಲ್ಲಿ ಇರೋದು ಅವ್ರವ್ರು ಶೇರ್ ಮಾಡ್ಕೊಂಡು ತಿನ್ಕೊಂಡು ತುಂಬಾ ಪ್ರೀತಿಯಿಂದ ಇರ್ತಾರೆ. ಈಗ ಅವ್ನಿಗೆ ಆರೋಗ್ಯ ಬೇರೆ ಸರಿ ಇಲ್ವಲ್ಲ, ಅವ್ನಿಗೇನೆಲ್ಲ ಹೆಲ್ದಿ ಆಗಿರುತ್ತೆ ಅಂತ ಅವ್ರ ಬಲ್ಲರಿರೋರ್ದೆಲ್ಲ ಎತ್ತಿ ಆಗ್ತಾ ಇರ್ತಾರೆ. ನೋಡಿದ್ರೇನೆ ದೃಷ್ಟಿ ಆಗ್ಬಿಡ್ಬೇಕು, ಆತರ ಒಂದು ಬ್ಯೂಟಿಫುಲ್ ಆದ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಸೆಲೆಬ್ರಿಟಿ ಹುಡುಗಿನ ಆಲ್ರೆಡಿ ಜ್ಯಾಂಗ್ ಅವ್ರ ಫ್ರೆಂಡ್ ಬಂದು ಮೀಟ್ ಮಾಡಿರ್ತಾನೆ, ಯಾವ್ದೋ ಒಂದು ವಿಷಯಕ್ಕೆ ಮೀಟ್ ಮಾಡಿರ್ತಾನೆ. ಬಟ್ ಅವನಿಗೆ ಬಂದು ಇವಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಅವ್ನ ಫೋಕಸ್ ಪೂರ್ತಿಯಾಗಿ ರಿಯಾ ಮೇಲೆನೆ ಇರುತ್ತೆ. ಇವಾಗ ಹಂಗೆ ಊಟ ಎಲ್ಲ ಮುಗಿದ್ಮೇಲೆ ಇವ್ರು ಮಾತ್ರ ಈ ಕಡೆ ಬಂದಿರ್ತಾರೆ, ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಇಲ್ಲಿ ಏನಂದ್ರೆ ಈ ಸೆಲೆಬ್ರಿಟಿ ಹುಡುಗಿ ಬಂದು ಜ್ಯಾಂಗ್ ಅವ್ರ ಫ್ರೆಂಡ್ ನೆನ್ಸ್ಕೊಂಡು ಹಾಡಾಡ್ತಾ ಇದ್ರೆ ಈ ಜ್ಯಾಂಗ್ ಅವ್ರ ಫ್ರೆಂಡ್ ರಿಯಾನ ನೋಡಿ ಲೈನ್ ಆಗ್ತಾ ಇರ್ತಾನೆ. ಆದ್ರೆ ಈ 3 ಜನ ಮಾತ್ರ ಡೈನಿಂಗ್ ಟೇಬಲ್ ಬಿಟ್ಟು ಎದ್ದಂಗಿಲ್ಲ, ಅಲ್ಲೇ ಕುತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಆಗ ಇಲ್ಲಿ ಕುತ್ಕೊಂಡಿರೋ ಈ ಜ್ಯಾಂಗ್ ಅವ್ರ
ಅವ್ರ ಫ್ರೆಂಡ್ ರಿಯಾ ಹತ್ರ ಹೇಳ್ತಾನೆ, ಈ ತಂಗಿ ಇಟ್ಕೊಂಡಿರೋರ ಅಣ್ಣಂದ್ರನ್ನ ಮಾತ್ರ ಡೇಟೇ ಮಾಡಬಾರ್ದಪ್ಪ, ಸೆಟ್ಟೇ ಆಗಲ್ಲ ಅಂತಂದಾಗ ರಿಯಾ ಕೇಳ್ತಾಳೆ, ಯಾಕತ್ರ ಹೇಳ್ತಾ ಇದೀರ ಅಂದಾಗ, ಇನ್ನೇನು ಆತರ ಅಣ್ಣಂದ್ರಿಗೆ ಫಸ್ಟ್ ಪ್ರಯಾರಿಟಿ ತಂಗಿ ಆಗಿರ್ತಾಳೆ, ಇನ್ನೆಂಗೆ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಚಾಚಾ ನೀವ್ ಅನ್ಕೊಂಡಿರೋದು ತಪ್ಪು, ಆತರ ತಂಗಿನ ಪ್ರೀತಿಯಾಗಿ ನೋಡ್ಕೊಳ್ಳೋವ್ರೆ ಅವ್ರ ಲವರ್ ಆಗಿ ಬರೋರ್ನ ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿದಾಗ ಇವ್ನ ಅದೇ ಸಾಕಂತ ಹೇಳಿ ಪಕ್ಕದಲ್ಲಿ ಹೋಗಿ ಕುತ್ಕೊಬಿಡ್ತಾನೆ. ಅವ್ನು ಹೇಳ್ತಾನೆ, ನನಗ್ ಗೊತ್ತಿರೋಂಗ್ ಇವ್ರಲ್ಲಿ ಒಬ್ರು ಪೇರ್ ಆಗ್ಬಿಡ್ತಾರೆ ನೋಡ್ಕೊಂಡಿರೋ ಅಂದಾಗ ರಿಯಾ ಕೇಳ್ತಾಳೆ, ಯಾಕತ್ರ ಹೇಳ್ತಾ ಇದೀಯ ಅಂದಾಗ, ಇನ್ನೇನ್ ಮತ್ತೆ ಅವ್ರೇನು ಸ್ವಂತ ಅಣ್ಣ ತಂಗಿ ಇರಲ್ವಲ್ಲ, ಸೊ ಪೇರ್ ಆಗ್ಬಿಡ್ತಾರೆ, ನನಗ್ ಗೊತ್ತಿರೋಂಗೆ ಹೀರೋಗೆ ಮತ್ತೆ ಹೀರೋಯಿನ್ಗೆ ಪೇರ್ ಚೆನ್ನಾಗಿರುತ್ತೆ, ಅವ್ರಿಬ್ರೆ ಒಂದಾಗ್ಬಿಡ್ತಾರೆ ಅಂತಂದಾಗ ರಿಯಾ ಹೇಳ್ತಾಳೆ, ಯಾಕತ್ರ ಹೇಳ್ತಾ ಇದ್ಯಾ, ಜಾಂಗಿಗೆ ಕೂಡ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ, ಅವ್ರಿಬ್ರು ಯಾಕಾಗಲ್ಲ ಅಂತ ಕೇಳಿದಾಗ ಇವನಂತಾನೆ, ಸರಿ ಹೀರೋನೇ ಆಗ್ಬೇಕು ಅಂತ ನೀನೇನ ಕೇಳ್ತಾ ಇದೀಯ ಅಂದಾಗ ಅವಳಂತಾಳೆ, ಇಲ್ಲ ಆಕ್ಚುಲಿ ಅವ್ನಿಗೆ ಬಂದು ಒಂದು ಗರ್ಲ್ ಫ್ರೆಂಡ್ ಇದ್ದಾನೆ, ಸಾರಿ ಅಂದ್ರೆ ಒಂದು ಹುಡುಗಿ ಅಂದ್ರೆ ಇಷ್ಟ ಅಂತ ಹೇಳಿದ್ದ, ಅದ್ರಿಂದಾನೆ ಅಂತ ಹೇಳ್ಬಿಟ್ಟು ಇವಳು ತುಂಬಾ ನಾಚಿಕೆ ಪಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇವಾಗ ಆ ಕಡೆ ನೋಡಿದ್ರೆ ನಮ್ ಹೀರೋನಿಗೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ, ಬೀರ್ ಕುಡಿತಾ ಇರೋದ್ರ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಈ ಅಭ್ಯಾಸ ಎಲ್ಲ ಎಲ್ಲಿಂದ ಕಲ್ತೆ, ಯಾರು ಹೇಳ್ಕೊಟ್ರು ನಿನ್ಗೆ, ಆ ಸೆಲೆಬ್ರಿಟಿ ಹುಡುಗಿ ಹೇಳ್ಕೊಟ್ರ ಅಂತ ಕೇಳಿದಾಗ ಹೀರೋನ್ ಅಂತಾಳೆ, ಎಲ್ಲಾರು ಅವಳನ್ನ ಪಾತ್ರನೇ ಅನ್ಕೊಂಡಿರೋದು, ಆದ್ರೆ ಅವಳಿಗೆ ಇತರ ಅಭ್ಯಾಸ ಎಲ್ಲ ಇಲ್ಲ ಗೊತ್ತಾ, ಅದು ಅಲ್ಲಿ ಇದ್ದಾಳಲ್ಲ ರಿಯಾ ಅಂತ ಒಬ್ಳು, ಅವಳೆ ನನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು, ಅವಳು ಯಾವಾಗ ನೋಡಿದ್ರು ಕುಡಿದ್ಬಿಟ್ಟು ಹಾಡಲ್ಲ ಆಡ್ತಾಳೆ ಗೊತ್ತಾ ಅಂದಾಗ ಹೀರೋ ಹಂಗೆ ತಿರುಗಿ ನೋಡ್ಬಿಟ್ಟು ಇವಳ ಹತ್ರ ನಾನು ನೋಡ್ದೆ ಆಂಗಲ್ ಕೂಡ ಇನ್ನೊಂದು ಇದೆಯಾ ಅನ್ನೋ ತರ ನೋಡ್ತಾನೆ. ಅದಾದ್ಮೇಲೆ ಇವಾಗ ಸ್ವಲ್ಪ ಕುಡಿದಿರ್ತಾಳಲ್ಲ, ಅದರಿಂದ ಅವಳು ಸ್ವಲ್ಪ ಕಂಟ್ರೋಲ್ ಮೀರಿ ಅಂದ್ರೆ ಸ್ವಲ್ಪ ಅಫೆಕ್ಷನ್ ಪ್ರೀತಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ಅವಳಂಗೆ ಬಂದ್ ಸೆಂಟ್ರಲ್ ಕುತ್ಕೊಂಡು ಅವ್ರ ಹೆಗಲ್ ಮೇಲೆ ಕೂಡ ಕೈ ಹಾಕ್ಬಿಟ್ಟು, ನಮ್ಮ ಅಣ್ಣಂದ್ರು ಎಷ್ಟು ದಿನ ಆದ್ಮೇಲೆ ಊರಿಂದ ಬಂದ್ರು, ಆದ್ರೆ ನಾನು ನಿಮ್ಗೆ ಸರಿಯಾಗಿ ವೆಲ್ಕಮ್ ಮಾಡಿಲ್ವಲ್ಲ, ಅದೇ ನನ್ ಮನ್ಸಾರೆ ನಾನು ನಿಮ್ನ ವೆಲ್ಕಮ್ ಮಾಡ್ತಾ ಇದೀನಿ, ಇನ್ಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಂಗೆ ಇರೋಣ ಅಂತ ಹೇಳ್ತಾಳೆ. ಇವ್ರಿಗಂತೂ ಸಖತ್ ಸಂತೋಷ, ಹೀರೋಗಂತೂ ಡಬಲ್ ಸಂತೋಷ. ಈ ತರ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕಾದ್ರೆ ಜಾಂಗು, ನಾನು ವಾಶ್ರೂಮ್ ಹೋಗ್ಬೇಕಣೋ, ನನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ತೀಯಾ ಅಂತ ಶಿವ ಪೂಜಾರ್ ಕರಡಿ ಬಿಟ್ಟಾಗ ಹೇಳಿದ ತಕ್ಷಣ ಹೀರೋಗೆ ಟೆನ್ಷನ್ ಆಗುತ್ತೆ, ಅದ್ ಇವಾಗ್ಲೇ ಬರ್ಬೇಕಾ, ಸ್ವಲ್ಪ ತಡ್ಕೊಳ್ಳೋ ಆಮೇಲೆ ಹೋಗೋಣ ಅಂದಾಗ ಅವನಂತಾನೆ, ಇದನ್ನೆಲ್ಲ ಹೆಂಗೋ ತಡ್ಕೊಳ್ಳೋದು, ಮರದಾಗ ನನ್ನ ಕರ್ಕೊಂಡು ಹೋಗಿ ಬಾರೋ ಅಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ನಮ್ಮ ಹೀರೋಯಿನ್ ಕೂಡ ಹಂಗೆ ಟೇಬಲ್ ಮೇಲೆ ಕೈ ಇಟ್ಕೊಂಡು ಆ ಕುಡಿದು ಮತ್ತೆ ಹಂಗೆ ಮಲಗಿರ್ಬೇಕಾದ್ರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ, ಹೀರೋ ಫೋನ್ ರಿಂಗ್ ಆಗ್ತಾ ಇರೋದು, ಬಟ್ ಇವಳು ಫೋನ್ ಅಂತ ಅನ್ಕೊಂಡು ಅಟೆಂಡ್ ಮಾಡಿದಾಗ ಆ ಕಡೆಯಿಂದ ಮಾತಾಡ್ತಾ ಇರೋದು ಹೀರೋ ಅವ್ರ ತಂಗಿ. ಇವಳಿಗೆ ಅವ್ರ ತಂಗಿ ಅಂತ ಫಸ್ಟ್ ವಾಯ್ಸ್ ಕಂಡಿಡಿಯಲ್ಲ, ಬಟ್ ಆ ಹುಡುಗಿಗೆ ಇದು ಜಿಯಾನೇ ಮಾತಾಡ್ತಿರೋದು ಅಂತ ಚೆನ್ನಾಗಿ ಗೊತ್ತು. ನೀನ್ ಜಿಯಾತನೇ ಮಾತಾಡ್ತಾ ಇರೋದು, ನಮ್ಮ ಅಣ್ಣ ಫೋನ್ ಹೆಂಗ್ ನಿನ್ ಕೈಗೆ ಬಂತು, ನೀನ್ ಕಾಲ್ ಅನ್ನ ಅಟೆಂಡ್ ಮಾಡಿದೆ, ಅದರಲ್ಲಿ ನಮ್ಮ ಅಣ್ಣ ಒಂದ್ ತಿಂಗಳಿಗೆ ನಾನು ಅಪ್ಪನ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ದ, ಯಾಕೆ ಅವ್ನು ಇನ್ನು ಸಿಂಗಾಪುರ್ಗೆ ಬಂದಿಲ್ಲ, ಇನ್ನು ಅಲ್ಲಿ ಏನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇದ್ರೆ ಜಿಯಾ ಹೇಳ್ತಾಳೆ, ಇನ್ನು ಹೇಳ್ಬೇಕಂದ್ರೆ ಜಿಯಾ ಶಾಕ್ ಆಗ್ತಾಳೆ, ಯಾಕಂದ್ರೆ ಹೀರೋ ಬಂದು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅವಳಿಗೆ ಇನ್ನೂ ಗೊತ್ತೇ ಇಲ್ಲ, ಅವ್ನು ಇಲ್ಲೇ ಬಂದು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದಾನಲ್ವಾ, ಸೊ ಇವಳಿಗೇನು ಗೊತ್ತಿರೋದಿಲ್ಲ. ಪಾಪ ಈಗ ತಾನೆ ಹಳೆ ತರ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋಣ ಅಂತ ಮಾತಾಡ್ಕೊಂಡ್ರು, ಆದ್ರೆ ಈ ತರ ಒಂದು ವಿಷಯ ಕೇಳಿದ ತಕ್ಷಣ ಜಿಯಾಗಂತೂ ತುಂಬಾನೇ ಫೆಡಪ್ ಆಗ್ಬಿಡತ್ತೆ. ಫೋನ್ ಹಂಗೆ ಇಟ್ಬಿಟ್ಟು ಸೈಲೆಂಟ್ ಆಗಿ ಹೋಗಿ ಸೋಫಾ ಮೇಲೆ ಹಂಗೆ ಕೊಬ್ಬದಲ್ಲಿ ಮಲ್ಕೊಂಡ್ಬಿಡ್ತಾಳೆ. ಹೇಳ್ಬೇಕಂದ್ರೆ ಕುಡ್ದಿರೋದ್ರಲ್ಲಿ ಫುಲ್ ನಿದ್ದೆನೆ ಮಾಡ್ಬಿಟ್ಟಿರ್ತಾಳೆ. ಆಮೇಲೆ ಜಾಂಗ್ ಅವ್ರ ಫ್ರೆಂಡ್ ಹೇಳ್ತಾನೆ ಹೀರೋ ಹತ್ರ, ಅವಳು ಈ ತರ ಬಂದ್ ಮಲಗ್ ಬಿಡಿದಾಳೆ ನೋಡು ಅಂತಂದಾಗ ಹೀರೋ ಕೂಡ ಎಪ್ಸಿ ನೋಡ್ತಾನೆ, ಬಟ್ ಹೀರೋನ್ ಎದ್ದೇಳೋ ಪೊಸಿಷನ್ ಅಲ್ಲಿ ಇಲ್ಲ. ಸರಿ ಅವಳನ್ನ ಕರ್ಕೊಂಡೋಗಿ ರೂಮ್ ಅಲ್ಲಿ ಮಲಗ್ಸೋಣ ಅಂತ ಹೇಳ್ಬಿಟ್ಟು ಹೀರೋನೇ ನಿಧಾನಕ್ಕೆ ಅವಳನ್ನ ಎತ್ಕೊಂಡೋಗಿ ರೂಮ್ ಅಲ್ಲಿ ಮಲಗಿಸ್ತಾನೆ. ಮಲಗಿಸ್ಬಿಟ್ಟು ಹಂಗೆ ಕಣ್ಣಾರಿಸದೆ ಅವಳನ್ನೇ ನೋಡ್ತಾ ಇರ್ತಾನೆ. ಈ ತರ ರಿಯಾ ಆ ಕಡೆ ಬಂದಾಗಿದ್ರ ನೋಡ್ಬಿಟ್ಟು ಅವಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ, ಆಹಾ ಯಾವ ತರ ಒಂದು ಪ್ರೀತಿ ಇಟ್ಕೊಂಡಿದಾರ ನೋಡು ಅವ್ರ ತಂಗಿ ಮೇಲೆ ಅನ್ನೋ ತರ. ಸ್ವಲ್ಪ ತಾದ್ಮೇಲೆ ರಿಯಾ ಕೂಡ ಬಂದಂಗೆ ಹೀರೋ ಪಕ್ಕದಲ್ಲಿ ಕುತ್ಕೊಂಡು ಅವಳನ್ನ ನೋಡ್ಬಿಟ್ಟು ತುಂಬಾ ಕ್ಯೂಟ್ ಆಗಿದ್ದಲ್ಲ ಮಲ್ಗಿರ್ಬೇಕಾದ್ರೆ ಅಂದಾಗ ಹೀರೋ ಕೂಡ ಹೌದೌದು ಇರಲ್ವಾ, ಡೌಟೇ ಇಲ್ಲ ಅಂತಂದಾಗ ಅವಳಂತಾಳೆ, ಅವಳಿವಾಗ ದೊಡ್ಡವಳಾಗ್ಬಿಟ್ಲು, ನೀವೆಲ್ಲ ಹತ್ರ ಹೇಳೋಂಗಿಲ್ಲ, ಅವಳಿಗೆ ಎಂತ ಒಬ್ಬ ಬಾಯ್ ಫ್ರೆಂಡ್ ಬಂದಿದ್ದಾನೆ, ಲವರ್ ಇದ್ದಾನೆ, ಇನ್ನಾದ್ರೂ ಅಟ್ಲೀಸ್ಟ್ ರೆಕ್ಕೆ ಬಿಚ್ಕೊಂಡು ಹಾರಾಡ್ಲಿ ಬಿಡಿ, ಯಾಕೆ ನೀವ್ ಹತ್ರ ಅವಳನ್ನ ಕಟ್ಟಾಗ್ತಾ ಇದೀರ ಅಂದಾಗ ಹೀರೋ ಹೇಳ್ತಾನೆ, ಅವಳ ಹತ್ರ ಹಾರಾಡೋದಕ್ಕೆ ತುಂಬಾ ದಾರಿಗಳಿದೆ, ಈ ಒಂದು ದಾರಿ ಬೇಡ ಅಂತ ಹೇಳಿ ಅವಳಿಗೆ ಒಂದು ಬಾಯ್ ಫ್ರೆಂಡ್ ಅಂತ ಹೇಳಿದ್ರೆ ಮಾತ್ರ ನಮ್ ಹೀರೋ ಅದನ್ನ ಒಪ್ಕೊಳ್ಳೋದಿಲ್ವೇ, ಅದನ್ನ ಹೆಂಗಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕಂತಾನೆ ನೋಡ್ತಾನೆ. ಇವನಿತ್ರ ಜಿಯಾ ಮೇಲೆ ಒಂದು ಪ್ರೀತಿಯಿಂದ ಮಾತಾಡೋದ್ರ ನೋಡ್ಬಿಟ್ಟು ರಿಯಾಗ್ ಒಂದೇ ಒಂದ್ ಕಡೆ ಫೀಲಿಂಗು, ನಾನು ಕೂಡ ಈ ತರ ಯಾರಾದ್ರೂ ಫೀಲಿಂಗ್ಸ್ ತೋರಿಸಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಅದ್ರಲ್ಲಿ ಹೀರೋ ನೋಡಿದ್ರೆ ಹೀರೋಯಿನ್ ಮೂಗ್ನ ತಿರುಗಿಸ್ಬಿಟ್ಟು ಅವಳಿಗೆ ನಿದ್ದೆ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಚಿಕ್ಕ ವಯಸ್ಸಲ್ಲಿ ಅವಳು ಹೆಂಗೆ ಆತರ ಮುಖನ ಸಿಂಡ್ರಿಸ್ತಾ ಇದ್ಲೋ ಇವಾಗ ಅದೇ ತರನೇ ಸಿಂಡ್ರಿಸ್ತಾಳೆ. ಹೀರೋಗ ಅದು ನೋಡಿ ಒಂದೇ ಸಂತೋಷ. ಇವಾಗ ಹೊರಗಡೆ ನೋಡಿದ್ರೆ ಜಾಂಗ್ ಅವ್ರ ಫ್ರೆಂಡ್ ನ ಕಳ್ಸ್ಕೊಡೋದಕ್ಕೋಸ್ಕರ ಆ ಸೆಲೆಬ್ರಿಟಿ ಹುಡುಗಿನೇ ಹೊರಗಡೆ ಬರೋದು. ಅವನ ಹತ್ರ ಸ್ವಲ್ಪ ಫ್ಲರ್ಟ್ ಮಾಡೋ ತರನೇ ಮಾತಾಡ್ತಾಳೆ, ಬಟ್ ಅವನೇನು ಅಷ್ಟು ಕೇರ್ ಮಾಡೋ ತರ ಇಲ್ಲ, ತುಂಬಾ ಡಲಗೆ ಮಾತಾಡ್ಬಿಟ್ಟು ಲಿಫ್ಟ್ ಅಲ್ಲಿ ಹೋಗೋತರ ಇರುತ್ತೆ. ಅದ್ರ ಹಿಂದ್ಗಡೆನೆ ರಿಯಾ ಓಡ್ ಬಂದು ಜಾಂಗ್ ಅವ್ರ ಫ್ರೆಂಡ್ ಬಂದು ಫೋನ್ ಬಿಟ್ಬಿಟ್ಟಿರ್ತಾನೆ. ಫೋನ್ ತಗೊಂಡ್ಬಂದ್ ಕೊಟ್ಟಾಗ ಇಷ್ಟೊತ್ತು ಸೆಲೆಬ್ರಿಟಿ ಹುಡುಗಿ ಹತ್ರ ಒಂಥರ ಮುಖನ ಗಂಟಾಕೊಂಡ್ ಮಾತಾಡ್ತಾ ಇದ್ದ, ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ, ಬಟ್ ಇವಳ ನೋಡಿದ ತಕ್ಷಣ ಆಕ್ಟಿವ್ ಆಗ್ಬಿಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅದಾದ್ಮೇಲೆ ಲಿಫ್ಟ್ ಗೆ ಒಳಗಡೆ ಹೋದ್ಮೇಲೆ ಇವ್ರಿಬ್ರು ನಿಂತಿರೋದ್ರ ನೋಡ್ಬಿಟ್ಟು ಟಕ್ಕಂತ ಅವ್ನ ಫೋನ್ ಅಲ್ಲಿ ಫೋಟೋ ಎತ್ಕೊಂಡ್ಬಿಡ್ತಾನೆ. ಇದನ್ನ ನೋಡ್ಬಿಟ್ಟು ರಿಯಾ ಆ ಸೆಲೆಬ್ರಿಟಿ ಹುಡುಗಿ ಹತ್ರ ಕೇಳ್ತಾಳೆ, ಹೌದು ಇವಾಗ ಏನಕ್ಕೆ ಅವ್ನು ನಮ್ಮನ್ ಫೋಟೋ ತಗೊಂಡ ಅಂತಂದಾಗ ಅವಳಂತಾಳೆ, ಹೌದು ನಾನು ನೋಡಕ್ ಎಷ್ಟು ಚೆನ್ನಾಗಿದ್ದೀನಲ್ವಾ, ಅದಕ್ಕೆ ಫೋಟೋ ಎತ್ಕೊಂಡ, ಹೀರೋಯಿನ್ ಅಲ್ವಾ ನಾನು ಅನ್ನೋ ಹತ್ರ ಹೇಳ್ಬಿಟ್ಟು ಹೋದಾಗ ಪಾಪ ಅವಳು ಪಾಡಗಳು ಅಂತ ಕನ್ಸ್ನ ಕಾಣ್ಕೊಂಡು ಹೋಗ್ತಾ ಇರ್ತಾಳೆ. ಬಟ್ ನಿಜ ಏನು ಅಂತ ಅವ್ನಿಗಿನ್ನೂ ಗೊತ್ತಿಲ್ಲ. ಆದ್ರೆ ಲಿಫ್ಟ್ ಅಲ್ಲಿ ಹೋಗ್ತಾ ಇರೋ ಈ ಜಾಂಗ್ ಅವ್ರ ಫ್ರೆಂಡ್ ಏನ್ ಮಾಡ್ತಾನಂದ್ರೆ ಆ ಫೋಟೋನಲ್ಲಿ ಆ ರಿಯಾ ಫೋಟೋನ ಮಾತ್ರ ನೀಟಾಗಿ ಜೂಮ್ ಮಾಡಿ ಅವಳದನ್ನ ಮಾತ್ರ ಸ್ಕ್ರೀನ್ ಶಾಟ್ ಇಟ್ಕೊಂಡು ಮಿಕ್ಕಿದನ್ನ ಡಿಲೀಟ್ ಮಾಡ್ಬಿಟ್ಟು ಅದನ್ನ ಸೇವ್ ಮಾಡಿ ಇಟ್ಕೊಳ್ತಾನೆ. ಇವಾಗ ನಮ್ ಹೀರೋ ಜಾಂಗ್ ನ ಕೂಡ ಕರ್ಕೊಂಡೋಗಿ ಅವ್ನ ರೂಮ್ ಅಲ್ಲಿ ಬಿಟ್ಬಿಟ್ಟು ಇವಾಗ ಯೂನ್ ರೂಮ್ ಬಂದ್ ನೋಡಿದ್ರೆ ರೂಮ್ ಹಂಗೆ ಚೇಂಜ್ ಆಗಿರುತ್ತೆ. ಹೀರೋನ್ ಎಲ್ಲ ಪೂರ್ತಿ ಚೇಂಜ್ ಮಾಡಿಟ್ಟಿರ್ತಾಳಲ್ಲ, ಹಂಗೆ ಪ್ಲೆಸೆಂಟ್ ಆದ ಒಂದು ಸ್ಮೆಲ್, ನೀಟಾಗಿ ಅವ್ನಿಗೆ ಮೈಲ್ಡ್ ಆಗಿ ಒಂದು ಪರ್ಫ್ಯೂಮ್ ನ ಹೊಡೆದಿರ್ತಾಳೆ, ತುಂಬಾ ಚೆನ್ನಾಗಿ ಎಲ್ಲ ಚೇಂಜ್ ಮಾಡಿ ಟೆಡಿ ಬೇರ್ ನ ಇಟ್ಟಿರ್ತಾಳೆ. ಹೀರೋಗಂತೂ ತುಂಬಾ ಸಂತೋಷ ಆಗುತ್ತೆ. ಜೊತೆಗೆ ಒಂದು ಸ್ಟೋರಿ ಬುಕ್ ನ ಬೇರೆ ಇಟ್ಟಿರ್ತಾರೆ. ಆ ಸ್ಟೋರಿ ಬುಕ್ ಅಲ್ಲಿ ಹೀರೋಯಿನ್ ಕೈಯಾರೆ ಬರ್ದಿರ್ತಾಳೆ, ನೆಮ್ಮದಿಗೆ ನಿದ್ದೆ ಮಾಡು, ಕಣ್ ತುಂಬಾ ನಿದ್ದೆ ಮಾಡು ಅಂತ. ಅವ್ನ ಅದನ್ನ ನೋಡ್ಬಿಟ್ಟು ಆ ಬುಕ್ ಅಲ್ಲಿರೋ ಸ್ಟೋರಿನೆಲ್ಲ ಓದ್ಕೊಂಡು ಹಂಗೆ ಇವತ್ತು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.